ಅಖಿಲ ಕರ್ನಾಟಕ ಸೇರಿ ಕಿಲ ಕಿಲ ನಗೋಕೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್. ಇಲ್ಲಿ ತರಲೆ ಇದೆ, ತಮಾಷೆ ಇದೆ, ಜೋಶ್ ಇದೆ, ಹೋಶ್ ಇದೆ. ಇಲ್ಲಿ ಡ್ರಾಮಾ ಇದೆ, ಹಂಗಾಮ ಇದೆ, ಫನ್ ಇದೆ, ಫನ್ ಇದೆ, ಮನರಂಜನೆಯ ಪನ್ನೀರ್ ಇದೆ, ಇಟ್ಟಿದೆ, ದಟ್ಟಿದೆ, ಬಟ್ಟಿದೆ, ಹೊಸ ಥಾಟಿದೆ, ಎಲ್ಲಾ ಇದೆ, ಎಲ್ಲಾನು ಇದೆ, ನಂದು ಒಂದಿಷ್ಟಿದೆ. ನಿರಂಜನ್ ಟಾರ್ಚರ್ ಅಂತೂ ಖಂಡಿತ ಇದೆ. ಪ್ಲೀಸ್ ವೆಲ್ಕಮ್ ಕನ್ನಡದ ಸ್ಮೈಲಿಂಗ್ ಡೈರೆಕ್ಟರ್, ಲಾಫಿಂಗ್ ಸ್ಟಾರ್, ಶಬ್ದ ವೇದಿಯ ಸರದಾರ, ಎಲ್ಲದಕ್ಕೂ ಎಸ್ ಅನ್ನೋ ಪಾಸಿಟಿವ್ ಪರ್ಸನ್. ಎಸ್ 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 ಇವರೇ ಎಸ್ ನಾರಾಯಣ್ ಅವ್ರಿಗೆ ವೆಲ್ಕಮ್. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಪಕ್ಕದಲ್ಲಿ ಶೀತಲ್ ಇರೋದ್ರಿಂದ. ಬಟ್ ಏನೋ ಸಣ್ಣ ಮಿಸ್ಸಿಂಗು. ಏನ್ ಸರ್? ಕಡ್ಡಿ ಇಲ್ಲ ಕೈಯಲ್ಲಿ. ಯಾಕೆ ಸರ್ ಕಡ್ಡಿ? ಕನ್ನಡಕ ಹಾಕೊಂಡ್ರೆ ಕಡ್ಡಿ ಹಿಡ್ಕೋಬೇಕು ಅಂತ ಕಡ್ಡಿ ಹಾಕೋ ಕೆಲಸ ಎಲ್ಲ ಮಾಡಲ್ಲ ಸರ್ ಅದು. ಅಲ್ಲ, ಒಂದಕ್ಕೊಂದು ಮ್ಯಾಚಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ನಿಮ್ ತಂಗಿನ ಕೇಳಿ ನೀವು. ಸರ್ ಕಾಮಿಡಿ ಶೋ ನಲ್ಲಿ ನೀರು. ಅಲ್ಲ, ಕಾಮಿಡಿ ಶೋ ನಲ್ಲಿ ನೀವು ಸೆಂಟಿಮೆಂಟ್ ಮಾಡ್ತಾ ಇದ್ದೀರಾ ಸರ್. ಅಣ್ಣ ತಂಗಿ ಅಕ್ಕ ತಮ್ಮ ಅಂತಲ್ಲ. ಯಾಕೆ ಸರ್ ಈ ತರ ಮಾಡ್ತಾ ಇರಾ? ಸೆಂಟಿಮೆಂಟ್ ಎಲ್ಲಿರುತ್ತೋ ಅಲ್ಲಿ ಹ್ಯೂಮರ್ ಇರುತ್ತೆ, ಹ್ಯೂಮರ್ ಎಲ್ಲಿರುತ್ತೋ ಅಲ್ಲಿ ಸೆಂಟಿಮೆಂಟ್ ಇರುತ್ತೆ. ನನ್ನ ಸಿನಿಮಾ ಎಲ್ಲ ನೋಡಿದೀರಾ ನೀವು? ಏನ್ ಹೇಳಿದ್ರು ಹೊಡಿರಿ, ಚಪ್ಪಾಳೆ ಹೊಡಿರಿ, ಹೊಡಿರಿ. ಮೀರೋ ಪ್ಲೀಸ್, ಇನ್ನೊಬ್ರು ಗೆಸ್ಟ್ ನಾದ್ರು ನಾನೇ ವೆಲ್ಕಮ್ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ನಿಂದೆ ಜವಾಬ್ದಾರಿ. ಅದಕ್ಕೂ ನನ್ ಮೇಲೆ ಸುಮ್ನೆ ಆಮೇಲೆ ನನಗೆ ಆಂಕರಿಂಗ್ ಬರಲ್ಲ, ನೀನೇ ಹೇಳ್ಕೊಡ್ಬೇಕು, ಹಂಗೆಲ್ಲ ಹೇಳ್ಬಾರ್ದು. ಧೈರ್ಯ ತಗೊಂಡಾದ್ರು ನಾನೇ ವೆಲ್ಕಮ್ ಮಾಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್, ತಥಾಸ್ತು, ಮಾಡ್ಕೋ. ಏ ಯಾರೋ ಅಲ್ಲಿ ಒಂದ್ ಹಾರ್ಮೋನಿಯಂ ತಗೊಂಡ್ ಬಂದ್ರ. ಕಾಯಿನೆಲ್ಲ ಮುಂದೆ ನಿಲ್ಸವಾತಾಗೆ. ಇದು ನಾನೇನೋ ನಮ್ ಶ್ರುತಿ ಮೇಡಮ್ ಎಂಟ್ರಿಗೆ ಶ್ರುತಿ ಸಿನಿಮಾ ಸಾಂಗ್ ಹೇಳಿ ಜೋಶ್ ಅಲ್ಲಿ ಅವರಿಗೆ ವೆಲ್ಕಮ್ ಮಾಡೋಣ ಅಂತ ಅನ್ಕೊಂಡ್ರೆ ಭಿಕ್ಷೆ ಹಾಕ್ತೀಯ ನೀನು. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ನೀನ್ ಹೇಳಿ ಸಾಂಗ್ ಶ್ರುತಿ ಮೇಡಮ್ ಬರೋದಿರ್ಲಿ, ಆಚೆನೂ ಸಿಗಲ್ಲ ಕಣ, ಹಂಗೆ ಮನೆಗೆ ಹೋಗ್ಬಿಡ್ತಾರೆ. ಈಗ ನೋಡು ಎನರ್ಜಿಯಿಂದ ಹೆಂಗ್ ಕರಿಬೇಕು ಅಂತ ನಾ ಹೇಳ್ಕೊಡ್ತೀನಿ. ನೀನ್ ಹೇಳ್ಕೊಡಕ್ ಆಗಲ್ಲ, ನಾನೇ ಹೇಳ್ತೀನಿ. ಪ್ಲೀಸ್ ವೆಲ್ಕಮ್ ಕನ್ನಡ ಚಿತ್ರರಂಗದ ಪರ್ಮನೆಂಟ್ ತವರಿನ ತೊಟ್ಟಿಲು, ಸಿನಿಮಾ ಇಂಡಸ್ಟ್ರಿಯ ಒನ್ ಆಫ್ ದ ಮೆಟ್ಟಿಲು, ಸಿನಿಮಾ ಲೋಕದ ಕ್ರೈಮ್ ಕಡಲು, ಬಿಗ್ ಬಾಸ್ ಮನೆಯ ಒಂದು ಕಾಲದ ಸಿಡಿಲು, ನಮ್ಮ ನಿಮ್ಮೆಲ್ಲರ ಕಣ್ಣೀರಿನ ಸೆಲ್ವಿ ಶ್ರುತಿ ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಹೆಂಗೆ ಮೇಡಮ್, ನಾವ್ ಹೇಳಿ ಚೆನ್ನಾಗಿತ್ತ, ಇವಳು ಹೇಳಿ ಚೆನ್ನಾಗಿತ್ತ? ಹೇಳಪ್ಪ. ಯಾರ್ ವೆಲ್ಕಮ್ ಚೆನ್ನಾಗಿತ್ತು? ನಿಂದೆ ಕಣಮ್. ಹೌದು, ಬಹಳ ಚೆನ್ನಾಗಿತ್ತು. ಎಷ್ಟು ಕರ್ಕಶವಾಗಿತ್ತು ಅಂದ್ರೆ ಅದು ಗತ ವೈಭವ ಮತ್ತೆ ಜ್ಞಾಪಕ ಬಂತು. ಜಲು ಮೇಡಮ್, 25 ವರ್ಷ ಮಾಡಿ ಸಾಧನೆ ಅಲ್ಲ, ಆ ಹಾರ್ಮೋನಿಯಲ್ಲಿ ಹೋಮ ಮಾಡ್ಬೇಕು. ಅಲ್ಲ ಇವತ್ತಿಗೂ ಮೇಡಮ್. ಜನ ನನ್ನ ಜ್ಞಾಪಿಸ್ಕೊಳ್ಳೋದು ಅದೇ ಹಾಡಿಂದ. ಜನ ಮರ್ತ್ರಿ ಈ ಹಾಡಿಂದಾನೆ. ಹಂಗ್ ಮಾಡ್ಬಿಟ್ರಿ ನನಗೆ. ಅಷ್ಟ್ ಕೆಡ್ದಾಗ ಆಡಿದ್ನ ಅಷ್ಟು ಸೂಪರ್ ಆಗಿ ಹಾಡಿದ್ರಿ ಅಂತ. ಆದ್ರೂ ನೀವ್ ಎಂಟ್ರಿ ಕೊಟ್ಟಿದ್ದೇನೋ ಸೂಪರ್ ಆಗಿತ್ತು. ಶ್ರುತಿ ಮೇಡಮ್ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದಾರೆ, ಅದ್ರ ಜೊತೆಲಿ ಆ ಚಂಬು ಎಂಟ್ರಿನೂ ಆಗಿದೆಯಲ್ಲ, ಅದೆಂಗೆ ಅಂತ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ ಹಲೋ, ಯಾರು ತಲೆ ಕೆಡ್ಸ್ಕೊಬಿಡಿ, ಯಾರು ತಲೆ ಕೆಡ್ಸ್ಕೊಬಿಡಿ. ಚೊಂಬಲ್ಲಿ ಯಾಕೆ ಇಟ್ಟಿದೀವಿ ಅಂತ ನಾವ್ ಹೇಳ್ತೀವಿ. ನಾರಾಯಣ್ ಸರ್, ಆ ಚೊಂಬಲ್ಲಿ ಯಾಕೆ ಇಟ್ಟಿರ್ಬೋದು ಅಂತ ಹೇಳಿ ನೋಡೋಣ. ರೇ, ನಮ್ಗೆ ಹೇಳ್ರಿ, ಚೊಂಬೆ ಯಾಕ್ರಿ ಇಟ್ಟಿದ್ದೀರಾ, ಇದನ್ನ ಯಾಕ್ರಿ ಇಟ್ಟಿದ್ದೀರಾ ಇಲ್ಲಿ? ಅದೇನೋ ಒಂದು ಐಡಿಯಾ ಬರ್ತಾ ಇದೆ ಸರ್, ಏನಕ್ಕೆ ಇಟ್ಟಿರ್ಬೋದು ಅಂತ. ಅದು ಅಲ್ಲಿರ್ಬೇಕು. ಅದೇನಕ್ಕೆ ಸರ್? ಕ್ಯಾಕರ್ ಸುಗಿದ್ರೆ ಒರ್ಸ್ಕೊಳಕ್ಕೆ. ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ. ಓಕೆ ಹಂಗೆಲ್ಲ ಯೋಚನೆ ಮಾಡ್ಬಿಡಿ ಸರ್. ವೆರಿ ಫೇಮಸ್ ಅಂಡ್ ಪಾಪ್ಯುಲರ್ ಆಂಕರ್ಸ್ ನಾವು ಇಲ್ಲಿ. ಈಗ ಶೀತಲ್, ಆ ಚೊಂಬಿನ ಬಗ್ಗೆ ಆಮೇಲೆ ಹೇಳ್ತೀನಿ, ಬಟ್ ಟವಲ್ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ಆ ಇಬ್ಬರು ವಿಚಾರದಲ್ಲೂ ಟವಲ್ಲು ತುಂಬಾ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂದ್ರೆ ಎಸ್ ನಾರಾಯಣ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಹೆಗಲ ಮೇಲೆ ಟವಲ್ ಇರುತ್ತೆ. ಶ್ರುತಿ ಅವರ ಸಿನಿಮಾ ಮುಗಿದ ಮೇಲೆ ಆಡಿಯನ್ಸ್ ಹೆಗಲ ಮೇಲೆ ಟವಲ್ ಇರುತ್ತೆ. ಅಂತ ಎರಡು ಅಪರೂಪದ ಟವಲ್ ಸ್ಟಾರ್ಗಳು ನಮ್ ಜೊತೆ ಇದಾರೆ. ಬರ್ಲಿ ಟವಲ್ ಸ್ಟಾರ್ಗಳಿಗೆ ಚಪ್ಪಾಳೆ. ಏನ್ರಿ ಹೋಲಿಕೆ? ಅಲ್ಲ, ಆ ಸೆಂಟಿಮೆಂಟ್ ಹೆಂಗ್ ಹಿಡಿದು ಎಳೆದು ಬಗದು ತೆಗೆದು ಬಿಟ್ಟಿರ್ತೀರ ಅಂದ್ರೆ, ನಿಮ್ ಸಿನಿಮಾ ನೋಡ್ತಿದ್ದಂಗೆ ಕಣ್ಣಲ್ಲಿ ಮೂಗಲೆಲ್ಲ ನೀರ್ ಹಾಕಬಿಡ್ತಾರೆ ಜನ. ಸೊ ಹಾಗಾಗಿ ಅಲ್ಲಿ ಚೊಂಬಿರೋದಕ್ಕೂ ಒಂದು ಕಾರಣ ಇದೆ. ಸೊ ಯಾರ್ಯಾರು ಶ್ರುತಿ ಅವರ ಸಿನಿಮಾ ನೋಡಿ ಅಳ್ತಾ ಇದೀರೋ ಅವರೆಲ್ಲರೂ ದಯವಿಟ್ಟು ಆ ಕಣ್ಣೀರನ್ನ ವೇಸ್ಟ್ ಮಾಡ್ಬಿಡಿ, ಚೊಂಬಲ್ಲಿ ಇಟ್ಕೊಳ್ಳಿ. ಬೇರೆ ಯಾವ್ದಕ್ಕನ ಆಗುತ್ತೆ. ಎಲ್ಲಿ ಕಳ್ಸ್ಕೊಡ್ತೀರಾ ಅದ ಹೇಳಿ. ಇದು ಗಿಡಗಳಿಗೆ ನೀರು, ಬರಗಾಲದ ಪ್ರದೇಶಕ್ಕೆ ನೀರು. ಅಷ್ಟೆಲ್ಲ ಕಷ್ಟ ಯಾಕೆ, ತಗೊಂಡೋಗಿ ನಾಳೆ ಬೆಳಗ್ಗೆ ನಿಮ್ಗೆ ಯೂಸ್ ಆಗುತ್ತೆ. ನಾನು ಆಗ್ಲೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ನಾನು ಉತ್ತರ ಕರ್ನಾಟಕದವಳು, ನಮಗೆಲ್ಲ ಇದು ಪಕ್ಕದಲ್ಲಿದ್ರೆ ಸ್ವಲ್ಪ ಡೇಂಜರು. ಯಾಕೆ? ನಾವು ಉತ್ತರ ಕರ್ನಾಟಕದವ್ರು. ಆದ್ರೂ ಇವತ್ತಿನ ದಿವಸ ನಾವಿಬ್ರು ನಮ್ಮ ಜಡ್ಜಸ್ ಇಂದಲೂ ಆ ಒಂದು ಎದುರುಗಡೆ ಇರೋಂತ ಚಮ್ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿಸಿ ಹೇಳ್ಸೋಣ. ಇಡಿ ಮೇಡಮ್ ಇಬ್ರು. ನಾರಾಯಣ್ ಸರ್, ಟವಲ್ ಮೇಲೆ ಹೇಳಿ ಸರ್, ಪರವಾಗಿಲ್ಲ.
ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಒಂದು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಯಾವುದೇ ರೀತಿಯ ಸೆಂಟಿಮೆಂಟ್ ಅನ್ನ ನಾವು ತರೋದಿಲ್ಲ. ಯಾವುದೇ ರೀತಿಯ ಮತ್ತೆ ನೀವಿಬ್ರು ಸೆಂಟಿಮೆಂಟ್ ತಂದ್ರಲ್ಲ ಅಣ್ಣ ತಂಗಿ ಸೆಂಟಿಮೆಂಟ್ ಇಲ್ಲ ಸರ್, ಇನ್ಮೇಲೆ ಮೇಡಮ್ ಇನ್ನು ಮೇಲೆ ಹಾಗೆ ಬೇಕೇ ಬೇಕು, ಮಜಾ ಬೇಕು, ಬೇಕೇ ಬೇಕು, ಮಜಾ ಬೇಕು. ಯಾವುದೇ ಕಾರಣಕ್ಕೂ ಈ ಚೌಕದ ಮೇಲೆ ಆಣೆ, ನೀ ಚೌಕ ಬಿಟ್ಟು ಆಚೆ ಬರಬಾರ್ದು. ನೀನು ಏನೇ ಆಂಕರಿಂಗ್ ಮಾಡಂಗಿದ್ರು ಅಪ್ಪಿ ತಪ್ಪಿ ನಿನ್ನ ಪೇಮೆಂಟ್ ಸರಿಯಾಗಿ ಕೊಟ್ಟರೆ ಅದ್ರಲ್ಲಿ ಅರ್ಧ ಕಟ್ ಮಾಡಿಸ್ಬಿಡ್ತೀನಿ ಚೌಕ ಬಿಟ್ಟು ಆಚೆ ಬರ್ತೀನಿ. ಯಾಕೋ ಇದು ಚೌಕ? ಚೌಕ ಹಾಕಿದ್ರು ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸೊ ಈಗ ಚೌಕ ಚಿತ್ರದ ಸೆಲೆಬ್ರಿಟಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಎಸ್, ಅದೇ ಚೌಕ ಚಿತ್ರದ ನಾಯಕರಲ್ಲಿ ಒಬ್ಬರಾದ ಪ್ರಜ್ವಲ್ ದೇವರಾಜ್. ಏನೋ ಹುಡುಕ್ತಾ ಇದೀಯಾ? ಏನು ಅಲ್ಲಾಡ್ಸು ಅಂತ ಇದಾರಲ್ಲ, ನಾನು ಹಾಕಿ ಚೌಕನ ಅಲ್ಲಾಡ್ಸು ಹೋಗ್ತಿರಲ್ಲ ಇಲ್ಲಿ. ಲೋ, ಚೌಕದ ಅಧಿಪತಿಗಳೇ ಬಂದಿದಾರಲ್ಲ, ಇನ್ನೆಲ್ಲಿರುತ್ತೆ ಚೌಕ? ಅದೇ ನೀನ್ ಅಲ್ಲಾಡಬಾರ್ದು ಅಂತಾನೆ ನಾನ್ ಚೌಕ ಹಾಕಿ ಹೋಗಿದ್ದೆ. ನಾನು ಪ್ರಜ್ವಲ ಸೇರಿ ಅಲ್ಲಾಡ್ದ್ವಲ್ಲ, ಅಲ್ಲಾಡೋ ಫೋರ್ಸ್ಗೆ ಅಳ್ಸೋಗಿದ್ದು. ಬಟ್ ಆದ್ರೂ ಜೀವನದಲ್ಲಿ ಏನೇನ್ ಅಲ್ಲಾಡ್ಸಿದೀರಾ? ತುಂಬಾ ಅಲ್ಲಾಡ್ಸಿದ್ವಿ. ಏನು ಅಂತ ಬಟ್ ಹಾಡ್ ಕೇಳ್ತಾ ಇದ್ರೆ ಏನೋ ಸಿಕ್ಕಾಪಟ್ಟೆ ಫಿಲಾಸಫಿಕಲ್ ಆಗೆಲ್ಲ ಇದೆ. ಅರ್ಥ ಏನು, ತಾತ್ಪರ್ಯ ಏನು? ಅಲ್ಲ ಭಟ್ರು ಯಾವಾಗ್ಲೂ ಅಷ್ಟೇ ಬಹಳ ಹ್ಯೂಮರಸ್ ಆಗಿ ಲಿರಿಕ್ಸ್ ಬರೀತಾರೆ, ಬಟ್ ಅದ್ರಿಂದ ಒಂದು ಇಡೀ ಜೀವಾಳನೆ ಅಡಗಿರುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಜೀವನದಲ್ಲಿ ಒಂದು ಹೆಜ್ಜೆ ಇಡಕ್ ಮುಂಚೆ ತಮ್ಮಂತ ಒಂದ್ಸತಿ ಅಲ್ಲಾಡ್ಸ್ಕೊಳ್ಳಿ ಅಂತ, ಕೋಪ ಬಂದಾಗ, ದುಡುಕ್ದಾಗ, ಅದಕ್ ಮುಂಚೆ ಒಂದ್ಸತಿ ಅಲ್ಲಾಡ್ಕೊಂಡು ನಾನ್ ಸರಿನಾ ಅಂತ ಒಂದ್ಸತಿ ಕೇಳ್ಬಿಟ್ಟು ಆಮೇಲೆ ಬಿಟ್ರಿ ನೀವು. ಅಣ್ಣ, ಹಾ? ಸ್ವಾಮಿ ಪ್ರಜ್ವಲಾನಂದರಿಗೆ ಏನ್ ತಾತ್ಪರ್ಯ? ಮದ್ವೆ ಆದ್ಮೇಲೆ ಈ ತರ ಆದ್ರೆ ನೀವು? ಮದ್ವೆ ಆದ್ಮೇಲೆ ಹೆಂಗೆಂಗೋ ಆಗಿದ್ದೀನಿ, ಅದು ಬೇರೆ ಪ್ರಶ್ನೆ. ಬಟ್ ನೀವೇನೋ ಹೇಳ್ಬಿಟ್ರಿ, ಆದ್ರೆ ಇದರ ನಿಜವಾದ ಅರ್ಥ ಸರಿನಾ ಅಲ್ವಾ ಅಥವಾ ಇದು ಏನು ಅಂತ ಈ ಅರ್ಥ ಹೇಳ್ತಾ ಇರುವಂತರು ಒಬ್ಬ ದೊಡ್ಡ ಜ್ಞಾನಿ. ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನ ಒಳ್ಳಾಡಿಸಿ ಅನುಭವ ಪಡೆದಿರುವಂತ ಒಬ್ಬ ಜ್ಞಾನಿ ನಮ್ಮ ಜೊತೆ ಇದ್ದಾರೆ ಇವತ್ತೆಲ್ಲ. ಸೊ ಇವರಿನ್ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು. ಎಸ್, ಮದುವೆ ಆಗಿದೆ ನಿಮ್ಗೆ? ಆಗ್ಬೇಕು ಅಂತಿದ್ದೀನಿ. ಮದುವೆ ಆಗಿದೆ, ನನ್ನ ಕ್ವಶನ್ಗೆ ಆನ್ಸರ್ ಹೇಳಿ. ಇಲ್ಲ, ಈ ಪ್ರಶ್ನೆ ಕೇಳಕ್ ನಿಮ್ಗೆ ಅರ್ಹತೆನೇ ಇಲ್ಲ. ಯಾಕೆ ಸರ್? ಭಟ್ರಿಗೆ ಮದುವೆ ಆಗಿದೆ, ಹಾಡು ಬರ್ದಿದ್ದಾರೆ. ಪ್ರಜ್ವಲ್ ಮದುವೆ ಆಗಿದೆ, ಅದು ಕರೆಕ್ಟಾಗಿ ಅದಕ್ಕೆ ಕರೆಕ್ಟ್ ತಾತ್ಪರ್ಯ ಹೇಳಿದ್ದಾರೆ. ಪ್ರೇಮು ಅಷ್ಟೇ. ಪ್ರೇಮಗ್ ಮದುವೆ ಆಗಿದೆ, ಅವ್ರು ಚೆನ್ನಾಗಿ ಗೊತ್ತಿ ಹೇಗೆ ನಿಂತಿದ್ದಾರೆ. ಶೀತಲ್ ಮದುವೆ ಆಗಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ ಮದುವೆ ಆಗಿದ್ಯಾ? ಸರ್ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಇದು ಮದ್ವೆಗೂ ಅಲ್ಲಾಡ್ಸೋದಕ್ಕೂ ಏನ್ ಸಂಬಂಧ? ಅಂದ್ರೆ ಮದ್ವೆಗಿಂತ ಮುಂಚೆ ಅಲ್ಲಾಡ್ಸೋದ ಅಥವಾ ಮದ್ವೆ ಕ್ಲಾರಿಟಿ ಬೇಕು ಸರ್. ಇಲ್ಲಮ್ಮ. ಕ್ಲಾರಿಟಿ ಕೊಡಿ ಸರ್. ಇಲ್ಲಮ್ಮ, ಅಲ್ಲಾಡ್ಸೋದೇ ಮದುವೆ ಆದ್ಮೇಲೆ ಕಣಮ್ಮ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಮ್ಮ? ಈಗ ನಾರಾಯಣ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಅಷ್ಟೇ ಚೆನ್ನಾಗಿ ಅಲ್ಲಾಡಿಸ್ತಾರೆ, ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ. ಸೊ ಈ ಒಂದು ಡ್ಯಾನ್ಸ್ ನಾನು ಹೇಳಿಲ್ವ ತಗೊಳ್ರಿ. ಅಲ್ಲ ಸರ್, ನಾರಾಯಣ್ ಸರ್ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡಕ್ ರೆಡಿ ನೀವೆಲ್ಲರೂ? ಬರ್ಲೇಬೇಕು. ಡ್ಯಾನ್ಸಿಂಗ್ ಸ್ಟಾರ್ಸ್ ಇಬ್ಬರ ಸ್ಟೇಜ್ ಮೇಲೆ ಇದ್ದಾರೆ. ಕರೆಕ್ಟ್ ಬನ್ನಿ ಸರ್, ಬನ್ನಿ ಸರ್.
ಮೇಡಮ್ ಮೇಡಮ್ ಇಲ್ಲಿ ಬನ್ನಿ. ಇಲ್ಲಿ 4 ಜನ ಪುರುಷ ಪುಂಗವರು ಅಲ್ಲಾಡ್ಸಿದ್ರು. ಇವಾಗ ಯಾರು ಬೆಟರ್ ಅಲ್ಲಾಡ್ಸಿದ್ರು ಅಂತ ಹೇಳಿ ನೀವು. ಅಲ್ಲ ಅದಕ್ಕೆ ಹಿಂದೆ ನಿಂತು ನೋಡಿದ್ದು. ಹಾ, ಈ ಸ್ಟೇಜು ಸರಿ ಇಲ್ಲ, ಸರಿ ಇಲ್ಲ ಇದು. ಅಲ್ಲಾಡ್ತಿದ್ಯಾ? ಅಲ್ಲ, ಟೋಟಲ್ ಆಗಿ ಅಲ್ಲಾಡೋಯ್ತಾ ಈಗ ನಾವು ಪ್ರೇಕ್ಷಕರು ಹಾ, ಶ್ರುತಿ ಅವರು ಇವಾಗ ಸರ್? ಎಸ್ ನಾವು ನೋಡ್ಬೇಕ್ರಿ, ನೀವು ನಮ್ಮ ನೋಡುದಲ್ವಾ, ನಾವು ನೋಡ್ತೀವಿ. ಅವ್ರ ಫ್ಯಾನ್ಸ್ ಆಗಿ ಕೇಳ್ತಿರೋಂತ ಕೋರಿಕೆ. ಬಾ 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 ಬಾ, ಯಾವ ಲೆವೆಲ್ ಅಲ್ಲಾಡ್ತು ಅಂದ್ರೆ ಸ್ಟೇಜು. ಅಮ್ಮಮ್ಮಮ್ಮ ಸಾಕಾಗ್ತಾ ಇಲ್ಲ. ಬಟ್ ಪ್ರಜ್ವಲ್ ಅವರೇ, ಅಲ್ಲಿ ನಿಮಗೋಸ್ಕರ 2 ಸಿಂಹಾಸನಗಳು ರೆಡಿ ಆಗಿದೆ, ದಯವಿಟ್ಟು ಅಲಂಕರಿಸಿ. ಅಮ್ಮ, ಬ್ರೇಕಿಂಗ್ ನ್ಯೂಸ್ ಬೇಬಿ, ನಿನ್ನ ಕೋಪ ಸಿಟ್ಟು ಮಾಡ್ಕೊಂಡ್ರೆ ನಿಜವಾಗ್ಲೂ ಹೆಂಗ್ ಕಾಣ್ತೀಯ ಗೊತ್ತಾ? ಒಂಥರ ಬಹಳ ಬ್ಯೂಟಿಫುಲ್ ಆಗಿರೋಂಥ ವಯಸ್ಸಾಗಿರೋ ಯಂಗ್ಸ್ ತರ ಕಾಣ್ತೀಯ. ಐ ಮೀನ್ ಟು ಸೇ ಒಂದು 60ರಿಂದ 80 ವರ್ಷದ ಹರೆಯದ ಒಂದು ಮುದುಕಿ ತರ ಕಾಣ್ತೀನಿ. ನನಗೇನ್ ಬರಲ್ಲ ಪಂಚು ಅನ್ಕೊಂಡಿದ್ಯಾ? ಸರಿ ಅನ್ಕೊಂಡಿಲ್ಲ, ಹೇಳ್ ನೀನ್ ಮುಂದೆ. ಮಾತಾಡ್ತಾ ಇದ್ರೆ ಶ್ರುತಿ ಮೇಡಮ್ ತವರಿನ ತೊಟ್ಟಿಲಲ್ಲ, ಕಾವರಿನ ತೊಟ್ಟಿ ತರ ಇರುತ್ತೆ. ಹೆಂಗೆ? ಅಯ್ಯೋ ಆಗ್ತಾ ಇಲ್ಲಮ್ಮ, It's okay, ಅಯ್ಯೋ, it's okay. ಆಗ್ತಾ ಇಲ್ಲಮ್ಮ. ಎಂತ ಪಂಚಮ್ಮ, ಯಾರ್ಗೆ ಹೇಳ್ದೆ ಅಂತಾನೆ ಸರಿ, ಗೊತ್ತಿಲ್ಲ. ಇವಾಗ ನಾನು ಲೀಡ್ ತಗೊಳ್ಳ. ಏನೋ ತಗೊಳಮ್ಮ ಓಲಿ. ಮಾತಿಗೂ ಪಂಚೆ ಕೊಡೋರು ಕೇರಳಿಗರು, ಅದೇ ಮಾತಿಗೂ ಪಂಚ್ ಕೊಡೋರು ಕೇರಳಿರೋ ನಮ್ಮ ಪಂಟರ್ಗಳು. ಸೊ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪಂಟರ್ಸ್ ಟೀಮ್. ಏನು ಅಂದ್ರೆ ಏನೇ ಎಲ್ಲಿ ಸ್ವಲ್ಪ ಅನ್ನಿ, ಯಾಕೆ ಅನ್ನಿ? ಬೆಳಗ್ಗೆನೆ ಬಾಯಿಗೆ ಉಪ್ಪ ರೀ ಅದು ಎಕ್ಸೈಟ್ಮೆಂಟ್ಗೆ ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಅದ್ ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟ್? ಇವತ್ ಯಾವ ದಿನ ಹೇಳಿ? ಸೋಮವಾರ. ಅದಲ್ಲ ರೀ, ಗೆಸ್ ಮಾಡಿ ಕೊಡ್ಬಿಡ್ತೀನಿ. ಅದೇನು ನಂಗೆ ಕೆಲಸ ಅದೇ ರೀ. ಇವತ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಖರ್ಚು ಕಾಸು ಕೊಡ್ರಿ. ಯಾಕೆ? ನಾನು ಫೇಶಿಯಲ್ ಮಾಡಿಸ್ಕೋಬೇಕು. ಅದ್ ನಿಂಗ್ ಮಾಡಲ್ಲಮ್ಮ. ಯಾಕೆ? ಅದ್ ಮಾಡಕ್ಕೆ ಫೇಸ್ ಇರ್ಬೇಕಲ್ಲ. ನನಗಿದ್ಯಲ್ಲ. ಹಂಗಲ್ಲ ಕಣೆ, ಪಕ್ಕದ ಮನೆ ರಂಗಮ್ಮ ಹಿಂಗೆ ಫೇಶಿಯಲ್ ಮಾಡ್ಸಕ್ಕೆ ಅಂತ ಬ್ಯೂಟಿ ಪಾರ್ಲರ್ ಹೋದ್ಲಂತೆ. ಫೇಸ್ ಎಲ್ಲಿದೆ ಅಂತ ಗೊತ್ತಿಲ್ದೆ ಇನ್ನೆಲ್ಲ ಮಾಡ್ಬಿಟ್ರಂತೆ. ಏನ ಫೇಶಿಯಲ್ ಮನಾಡ್ರು. ಅದಕ್ಕೆಪ್ಪ ನಾನು ಎಲ್ಲೂ ಹೋಗಲ್ಲ. ಈ ಮುಖಕ್ಕೆ ಈ ಪಿಗರಿ ಸಾಕು. ಅಲ್ಲ ರೀ, ನನ್ನನ್ನ ಝೂಕ್ ಕರ್ಕೊಂಡು ಹೋಗ್ರಿ. ಯಾಕೋ? ನನ್ಗೆ ಮರಿಯಾನೆ ನೋಡ್ಬೇಕು ಅನಿಸ್ತಾ ಇದೆ. ಮೊನ್ನೆ ನಿಮ್ ಚಿಕ್ಕಮ್ಮ ಬಂದಿದ್ರಲ್ಲ ರೀ, ಹೋಗ್ ಕೆಲ್ಸ ನೋಡೋಗು. ಈ ಹಣೆ ಬರಕ್ಕೆ ಮ್ಯಾರೇಜ್ ಆನಿವರ್ಸರಿ ಬರೀ ಕೇಳು ಲೇ. ಅರಿ ಅಮ್ಮೋರೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದಿನ ದೇವಸ್ಥಾನಕ್ಕೆ, ಒಂದಿನ ಹಾಸ್ಪಿಟ್ಲಿಗೆ, ಆಗಲೂ ರಾತ್ರಿ ಅದ್ ಎಲ್ಲೆಲ್ಲಿ ಹೋಯ್ತಾರೋ. ಸರಿ, ತಾವೇನ್ ಹುಡುಕ್ತಿದ್ದೀರೋ? ಯಜಮಾನ್ರು ನಾರಿ ಇನ್ನೂ ಬಂದೇ ಇಲ್ಲ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅವ್ರು ಬರ್ಲಿಲ್ಲ ಅಂದ್ರೆ ನಿನ್ಗೆ ಯಾಕೆ ಟೆನ್ಷನ್? ಅವ್ರು ತುಂಬಾ ಒಳ್ಳೆಯವರ. ನಿನ್ಗೆ ಹೆಂಗೆ ಗೊತ್ತು? ಮನೇಲಿ ನೀವು 3 ದಿನ ಊರಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ. ನಾವಿಬ್ರೇ ಮನೇಲಿ ಇದ್ವಾ? ಇದ್ರೆ ರಾತ್ರಿ 12 ಗಂಟೆ ಆಗಿತ್ತ. ರಾತ್ರಿ 12 ಗಂಟೆನಾ ಆಗಿತ್ತು? ಆಗ ನಾನು ಒಬ್ಳೆ ಮಲಗಿದ್ನ. ಹೊರಗಡೆ ಗಾಳಿ ಮಿಸಿಲು ಬರ್ತಿತ್ತ. ನಾನ್ ಚಳಿ ನಡುಕ್ತಾ ಇದ್ದೆ. ಚಳಿ ನಡಗಾಯ್ತಲ್ಲ. ಮುಂದಕ್ಕೆ ಕೇಳ. ಅವ್ರ ಹಾಗೇ ಹತ್ರ ಬಂದ್ರ. ಸುಮ್ಮನೆ ಕೇಳ್ರಿ, ಫ್ಲೋ ಕಟ್ ಆಗೋಯ್ತದೆ. ಹತ್ರ ಬಂದ್ರ, ಇನ್ನೂ ಹತ್ರ ಬಂದ್ರ. ಬಂದಾಯ್ತಲ್ಲ, ಮುಂದಕ್ಕೆ ಕೇಳ. ಬೇಸಿಟ್ ಓದಿಸ್ಬಿಟ್ಟು ಹೋದ್ರು ರೀ. ಬದಿಕತ್ತು ಬಡ್ದೀವ ಅದ್ರಲ್ಲೇನೆ ಒಳ್ಳೆತನ ರೀ. ನಾನು ಒಬ್ಳೇ ಇದ್ರು ಅವ್ರು ನಂಗೇನು ಮಾಡ್ಲಿಲ್ಲ.
ಪಿಚ್ ಕೂಡ ಮಾಡ್ಲಿಲ್ಲ ಗೊತ್ತಾ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ನೋಡಿದ್ರೆ ನನಗೆ ಏನೋ ಮಾಡ್ಬೇಕು ಅನ್ಸಲ್ಲ. ಇನ್ ಯಜಮಾನ್ರು ಏನ್ ಮಾಡ್ತಾರೆ, ಓ ಕೆಲ್ಸ ನೋಡೋಗು. ರಂಗಿ ಅಮೋರೆ ರಂಗ ಅಮೋರೆ, ಬರ್ರಿ ಇಲ್ಲಿ. ಅಯ್ಯೋ ವೆನೈಟಿ ಬ್ಯಾಗ್ ನಲ್ಲಿ ಇಟ್ಟಿದ್ದು ಪ್ರಸಾದ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ರಾತ್ರಿಗೆ ತಂದ್ರೆ ಅಪ್ಪಾಚಿ ಆಗ್ತದೆ, ಇನ್ನೇನಾಯ್ತದ ಅಮೋರೆ? ಇರ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ. ಆಯ್ತು ಅಮೋರೆ, ಆಯ್ತು ಅಮೋರೆ. ಹ್ಮ್ ಬೆಳಿಗ್ಗೆ ಹೋದವ್ರು ದೇವಸ್ಥಾನಕ್ಕೆ, ಇವಾಗ ಬಂದಿದ್ದೀರಲ್ಲ ಅದು ಎಷ್ಟು ದೇವಸ್ಥಾನ ಸುತ್ತಿರೋ? ಅಲ್ಲಪ್ಪ, ಬರೀ ದೇವಸ್ಥಾನಕ್ಕೆ ಹೋಗೋದಲ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲು ಅಂತ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಇಷ್ಟೊಂದು ಆಸ್ಪತ್ರೆ ಯಾಕೆ ಸುತ್ತಿದ್ರಿ ಅಮೋರೆ? ಮಕ್ಳಿಲ್ವಲ್ಲ, ಅದಕ್ಕೆ ಆ ಡಾಕ್ಟರ್ ಈ ಡಾಕ್ಟರ್ ಹತ್ರ ಹೋಗಿ ನನ್ ಪ್ರಯತ್ನ ನಾನ್ ಮಾಡ್ಬೇಕಲ್ಲ. ಏನೇ ಪ್ರಯತ್ನ ಆದ್ರೂ ಯಜಮಾನ್ರು ಮಾಡ್ಬೇಕಲ್ಲ. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರಿಗೆ ಈ ವಿಷಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ನಾನೇ ಮಾಡ್ಕೊಂತೀನಿ. ಅಮೋರೆ, ನಾಳೆಯಿಂದ ನಾನು ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬರ್ಲಾ? ಯಾಕೆ? ನನ್ಗೂ ಇನ್ನ ಮಕ್ಳಾಗಿಲ್ಲ. ಬೆಳಿ ಕಡೆ ನೀನು, ನನ್ ಪ್ರಯತ್ನ ನಾನೇ ಮಾಡ್ತೀನಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಳ್ಳಿ ಅಮೋರೆ. ಹೋಗೆ ಒಳಿಕೆ ಹೋಗೆ. ಯಜಮಾನ್ರು ಇನ್ನೂ ಬಂದಿಲ್ಲ, ಗಂಟೆ ಬೇರೆ 9 ಆಯ್ತು. ಅವ್ರು ನೇರವಾಗಿ ಮನೆಗ್ ಕೂಡ ಬರ್ತಾ ಇಲ್ಲ. ಹೌದು ಅಮೋರೆ, ನೇರವಾಗಿ ಮನೆಗ್ ಬರ್ತಾ ಇಲ್ಲ. ನಿಮ್ಗೆ ಹೆಂಗೋ ಗೊತ್ತಾಯ್ತು? ಆಗಲ್ಲ ಅಮೋರೆ ಬರಕ್ವೆ. ಯಾಕೆ? ಆಫೀಸ್ ಹತ್ರ ರೈಟ್ ತಕೊಂಡು ಆಮೇಲೆ ಲೆಫ್ಟ್ ತಕೊಂಡು ಸ್ಟ್ರೈಟ್ ಆಗಿ ಬಂದ್ರೆ ಅಲ್ವಾ ಮನೆಗ್ ಬರಕ್ಕಾಗದು. ಫೋನ್ ಮಾಡೋ. ಯಾರಿಗೆ? ಯಜಮಾನ್ರಿಗೆ. ಹಲೋ ಹಲೋ ಚಿನ್ನ. ಏನು ಅಂದ್ರೆ ಹಾ, ಎಲ್ಲಿದ್ದೀರಿ? ಕಾರ್ ಡ್ರೈವ್ ಮಾಡ್ತಿದ್ದೀನಮ್ಮ. ಹೋ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಟ್ರಾಫಿಕ್ ಸೌಂಡ್ ಕೇಳ್ತಾ ಇಲ್ಲ? ವಿಂಡೋ ಹಾಕಿದೀನಿ ಚಿನ್ನು. ಹೋ, ವಿಂಡೋ ಹಾಕಿದ್ದೀರಾ? ಮತ್ತೆ ಇಂಜಿನ್ ಸೌಂಡ್ ಕೇಳ್ತಿಲ್ಲ? ಇಂಜಿನ್ ಮುಂದೆ ಇರುತ್ತೆ ಕಣೆ, ಪಕ್ಕದಲ್ಲಿ ಇಟ್ಕೊಂಡ ಓಡ್ಸಕ್ಕಾಗತ್ತೆ. ಹೌದಲ್ವಾ ರೀ? ನೀವು ಮನೆಗ್ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ರೀ? ಇನ್ನ 5 ನಿಮಿಷ ಚಿನ್ನ, ನಿನ್ ಮುಂದೆ ಇರ್ತೀನಿ. ಹೋ, ಬಾಯ್ ರೀ. ಬಾಯ್ ಚಿನ್ನು. ಲವ್ ಯು ರೀ. ಲವ್ ಯು ಟು ಬೇಬಿ. ರಂಗ, ಯಜಮಾನ್ರು ಬರ್ತಾ ಇದ್ದಾರೋ? ಒಬ್ರೇ ಬತ್ತವ್ರ? ರಂಗ ಬಾಯ್ಲಿ, ನೀನ್ ಮಾಡಿ ಮೇಲೆ ಹೋಗಿ ಕಾರ್ನಲ್ಲಿ ಅವ್ರ ಜೊತೆ ಇನ್ಯಾರು ಬರ್ತಾ ಇದಾರೆ ಅಂತ ನೋಡ್ ಬರ್ತೀಯಾ? ಆಯ್ತು ಅಮೋರೆ, ನೋಡ್ಕೊಬತ್ತೀನಿ. ಏನೋ ಮಾಡ್ತಾ ಇದಾರೆ, ಏನೋ ಕೊಯ್ಯಾಮಿಯ ನಡೀತಾ ಇದೆ. ಕಂಡು ಹಿಡಿತೀನಿ, ಹಿಡಿತೀನಿ. ಅಮೋರೆ ಬಂದ್ಬಿಟ್ರ? ಬಂದ್ರು ಅಮೋರೆ. ನನಗ್ ಗೊತ್ತಿತ್ತು. ಯಾರ್ಯಾರು ಬಂದ್ರು? ಯಜಮಾನ್ರು ಒಬ್ರೇ ಬಂದ್ರು. ಯಜಮಾನ್ರ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಅಂತೀನಿ? ಅನುಮಾನ ಅಲ್ಲ ಕಣೋ, ಮತ್ತೆ ಡೌಟ್. ಹಾಯ್ ಡಾರ್ಲಿಂಗ್. ಹಾಯ್ ಚಿನ್ನ. ಸ್ವಲ್ಪ ಲೇಟ್ ಆಯ್ತು, 3 ಅವರ್ ಆಯ್ತು. ಟ್ರಾಫಿಕ್ ಗಲಾಟೆ ಬಂದಮ್ಮ. ಓ ಹೌದಾ? ಇಟ್ಸ್ ಓಕೆ ಡಿಯರ್. ಏನಾಯ್ತ್ರಿ? ಸೀರೆ ಯಾಕೆ ಮುದ್ರೋಗಿದೆ? ರೀ, ಅದು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕುಂತು ನಿಂತು ಓಡಾಡಿ ಮಾಡಿ ಸೀರೆ ಎಲ್ಲ ಮುದ್ರೆ ಆಗ್ಬಿಟ್ಟಿದೆ ರೀ. ಓ ಹೌದಾ ಚಿನ್ನ? ಸೋತ್ವಿ. ಕೂದ್ಲು ಯಾಕೆ ಕೆದ್ರೋಗಿದೆ? ರೀ, ಅದು ಫ್ಯಾನ್ ಗಾಳಿ ಜೋರಾಗಿ ಬಿಡ್ಸಿತ್ತಲ್ಲ, ಅದಕ್ಕೆ ಕೂದಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ರೀ. ಸ್ವೀಟ್ ಆಗೊಂದು ಕಾಫಿ ತರ್ತೀಯಾ? ಆಯ್ತು ರೀ. ರಂಗ, ಮನೆಗೆ ಯಾರಾದ್ರೂ ಗಂಡಸರು ಬಂದಿದ್ರಣ? ಬಂದಿದ್ರು ಯಜಮಾನ್ರೆ. ಯಾರು? ನೀವೇ? ಯಾಕೆ ಡೌಟಾ? ನಾನ್ ಕೇಳಿದ್ದು ನಾನು ಇಲ್ಲಿದಾಗ ಯಾರಾದ್ರೂ ಗಂಡಸರು ಬಂದಿದ್ರಾ ಅಂತ. ಬಂದಿದ್ರು ಯಜಮಾನ್ರೆ. ಯಾರು? ಆಲವನು ಬಂದಿದ್ದ. ಪೇಪರ್ ಹಾಕಕ್ ಬಂದಿದ್ದ. ಆಲವನ್ ಹಾಲ್ ಹಾಕಕ್ ಬರ್ತಾ ಇನ್ಯಾಕ್ ಬರ್ತಾನೆ? ತರಕಾರಿ ಏನ್ ಬಂದಿದ? ಕೇಬಲ್ ಬಿಲ್ ಏನ್ ಬಂದಿದ? ಯಜಮಾನ್ರೆ, ಇನ್ನೊಬ್ರು ಬಂದಿದ್ರು. ಯಾರೋ? ಅದೇ ನಿಮಗ್ ಸಾಲ ಕೊಟ್ಟಿದ್ರಲ್ಲ ಅವರು. ಏನು ಅಂದ್ರೆ? ಚಿನ್ನ ಟೀ ತಗೊಳ್ರಿ. ಥ್ಯಾಂಕ್ಸ್. ರೀ,
ಟೀ ಕುಡಿತಾನೆ ಸ್ನಾನ ಮಾಡ್ತೀರಾ? ಗುಡ್ ಎಕ್ಸ್ಪೀರಿಯನ್ಸ್. ಹೋಗೋಣ. ನೋಡಿದ್ರಲ್ಲ 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ದೂರ ಇರ್ಬೇಕಾದ್ರೆ ಫುಲ್ ಡೌಟ್, ಹತ್ರದಲ್ಲಿ ಫುಲ್ ಲವ್. ಇದು ಒಂದ್ ಸಂಸಾರ. ಹೇಳ್ಕೊಳಕ್ಕೆ ಲವ್ ಮ್ಯಾರೇಜ್ ಬರೇ ಕೇಡು. ಇವಳೊಬ್ಳು ಏನೇ 2,000 ರೂಪಾಯಿ ಎಲ್ಲಿ ಅದು ನಮ್ಮ ಮನೆಯವ್ರದ್ದು ಅಂದ್ರೆ ಯಜಮಾನ್ರದ್ದು ಅಂದೆ. ಎಲ್ಲ ಕೊಡಿಲಿ, ಕಣ್ಣು ಮುಚ್ಕೋ. ಇವಾಗ ನೋಡು. ಅಯ್ಯೋ ಇದೇನ್ರಿ 100 ರೂಪಾಯಿ ಆಗೋಗ್ಬಿಟ್ಟಿದೆ. ಅದೇ ಮ್ಯಾಜಿಕ್. ತಗೋ ಕೊಡು. ಅಮೋರೆ ಏನೇ ರಂಗಿ? ತಗೊಳ್ಳಿ. ಯಾರ್ದ ಇದು? ನಿಮ್ಮ ಯಜಮಾನ್ರದ್ದು. ಅಯ್ಯೋ ಇವ್ರು ಯಾವಾಗ್ಲೂ ಹೀಗೆ ಎಲ್ಲಾದ್ರೂ ಏನಾದ್ರೂ ಉದುರ್ಸ್ಕೊಂತಾನೆ ಇರ್ತಾರೆ. ಈಗೆಲ್ಲೂ ಏನ್ ಉದುರ್ಸ್ತಾ ಇದಾರೋ. ರೀ ಏನ್ರಿ ಹುಡುಕ್ತಿದ್ದೀರಿ? ಇಲ್ಲೆಲ್ಲೋ ದುಡ್ಡು ಬೀಳ್ಸಿದೆ ಕಣಮ್ಮ. ಹಾ ಇದೇನೆ 3 ಸೊನ್ನೆ ಹೋಗಿ 2 ಸೊನ್ನೆ ಆಗ್ಬಿಟ್ಟಿದೆ. ಏನೋ ಹುಡುಕ್ತಿದ್ಯಾ? ಇನ್ನೊಂದ್ ಸೊನ್ನೆ ಎಲ್ಲಿ ಅಂತ ಹುಡುಕ್ತೆ. ತಗೊಳ್ಳೋ, ಹೋಗಿ ಆ ಬಾಟ್ಲ್ ತಗೋಬಾ. ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವತ್ ನಿನ್ ಬರ್ತಡೇ ಅಲ್ವಾ, ಫುಲ್ ಬಾಟ್ಲೆ ತಗೋಬಾ. ಯಜಮಾನ್ರಿ ಬರ್ತಡೇ ಇಲ್ಲ, ವೆಡ್ಡಿಂಗ್ ಕಿವಿ ಕಳ್ಸುತ್ತೆ, ದೂರ ನಿಂತ್ಕೊಂಡ್ ಮಾತಾಡ. ಆದ್ರೂ ಯಜಮಾನ್ ಮೊದ್ಲೇ ಟ್ರಾನ್ಸ್ಫಾರ್ಮರ್ ನಮ್ಮನೆಗ್ ಲೈಟ್ ಹಾಕ್ಬಿಟ್ರೆ. ಯಜಮಾನ್ರೆ ಫುಲ್ ಬಾಟ್ಲ್ ಸಿಕ್ಲಿಲ್ಲ, ಆಪ್ ಸಿಕ್ತು. ಒಂದ್ ಪೆಗ್ ಹಾಕೋ. ನಾನ್ ಹೇಳಿದ್ದು ನನಗೊಂದ್ ಪೆಗ್ ಹಾಕು ಅಂತ. ಸಾರಿ ಹಾಕು. ಬ್ಯಾಡ ಯಜಮಾನ್ರೆ. ಪರವಾಗಿಲ್ಲ, ಕುಡಿಯೋ. ಹೆಂಗಾದ್ರೂ ಮಾಡಿ ಬಾಯಿ ಬಿಡ್ಸ್ಬೇಕಲ್ಲ ನಿಜಾನ. ಇನ್ನೊಂದ್ ಸ್ವಲ್ಪ ತಗೊಳ್ಳೋ. ಬ್ಯಾಡ ಯಜಮಾನ್ರೆ. ಇರ್ಲಿ ತಗೊಳ್ಳೋ. ಇಫ್ ಯು ಡೋಂಟ್ ಮೈಂಡ್, ಟೈಮ್ ವೇಸ್ಟ್. ನೀನ್ ಕುಡಿತಾ ಇರೋ, ನಾನು ಕಾಲ್ ಮಾಡಿ ಬರ್ತೀನಿ. ಏನೋ ಮಾಡ್ತಿದ್ಯಾ? ಅಯ್ಯೋ ನಾನ್ ಚುಚ್ಚು ಅಂತ ಕರ್ದಿದ್ದು. ಇಲ್ಲಿ ಬೇಡ, ಒಳಕ್ ಹೋಗವ ಅನ್ಕಂದೆ. ಅದೆಲ್ಲ ಬೇಡ, ನಿನ್ ಬಾಯ್ಲಿ. ಈಗ ಯಜಮಾನ್ರು ನಷ್ಟಲ್ಲಿ ಏನಾದ್ರೂ ಬಾಯ್ ಬಿಟ್ರೇನು? ಇಲ್ಲ. ಓಕೆ ಬಾಯ್ ಬಾಯ್ ಡಾರ್ಲಿಂಗ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನ್ ನಿಮ್ ಇಬ್ಬರದು ಗುಸ್ಗುಸಲ್ಲಿ? ಅಮ್ಮರೇ ಚುಚ್ಚು ಕೇಳಿಸ್ಬಿಟ್ಟೈತೆ. ಹೋಗೋ, ಆಚೆ ಹೋಗೋ, ಹೋಗೋ. ಚಿನಾ ರೀ ಹೋಗೋಣ. ನಾನು ಅದಕ್ಕೆ ಕಾಯ್ತಿದ್ದೆ. ನೋಡಿ ಟೈಮ್ ಆಗ್ಬಿಟ್ಟಿದೆ. ಟೈಮ್ ಮಾತ್ರ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊತಾಳೆ. ಹೋಗೋಣ. ರಾತ್ರಿ ಆಯ್ತು ಮಲಗೋಣ. ಅಮ್ಮ ಈಗ ಸಮಾಧಾನ ಆಯ್ತು. ನನ್ ಮನೆ, ನನ್ ಹೆಂಡತಿ, ನಾನೇ ಗಂಡ. ಮತ್ ಯಾಕೆ ಇವಳು ಗಂಡ ಬಂದ ಅಂತ ಹೋಗುದು? ಲೇ ಲೇ ಇದ್ದಳೆ. ರೀ ಅದು ಯಾರು ಬಂದಿರ್ಲಿಲ್ಲ ರೀ. ಗೊತ್ತಾಗುತ್ತೆ. ರಂಗ ಯಜಮಾನ್ರೆ, ಏನ್ ಯಜಮಾನ್ರೆ? ನಾವಿಬ್ರು ಮಲಗಿದ್ವಾ? ಸುಮ್ನೆ ಮಲಗಿದ್ರೆ ಸುಮ್ನೆ ಕೇಳು. ಆಯ್ತು. ಮೈ ಮೇಲೆ ಬೆಂಕಿ ಬಿದ್ದವ್ರಂಗೆ ಗಂಡ ಬಂದ ಅಂತ ಕಿರ್ಚ್ಕೊಂಡು ಕಣೋ. ಗಾಬ್ರಿಗೋಗಿ ಮಂಚದ ಕೆಳಗೆ ಹೊತ್ಕೊಬಿಟ್ಟೆ. ಕೇಳೋ, ಅದ್ ಯಾರು ಕೇಳೋ? ಯಜಮಾನ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವ್ ಇಲ್ದೇ ಇರಾಗ ಯಾವ್ದೋ ಗಂಡು ಬಂದು ಹೋಯ್ತವನೆ ಅಂತ ಅರ್ಥ. ಕರೆಕ್ಟು. ನಾನು ಈ ಕಡೆ ಆಫೀಸ್ಗೆ ಅಂತ ಹೋದಾಗ ಇಲ್ಲಿ ಯಾರ ಜೊತೆಲೋ ಡಿಂಗ್ ಡಂಗ್ ಶುರು ಮಾಡಿದ್ಯಾ? ಇಲ್ಲ ರೀ, ಅದು ಏನಾಯ್ತಂತಂದ್ರೆ ಇನ್ನೊಂದ್ ಪಾಯಿಂಟ್ ಏನು? ನೀವೇನೋ ಬೆಡ್ಶೀಟ್ ಉಟ್ಕೊಂಡ್ ಮನಿಕಂದ್ರೆ ಇವ್ರ ಯಾಕೆ ಮಂಚದಡಿಗೆ ಹೋದ್ರು? ಸೂಪರ್ ಟೈಮ್ ಮಗ. ರೀ ಈಗ ಹೇಳ್ರಿ, ಕೆಲ್ಸಕ್ಕಂತೆ ಅದ್ ಯಾವ್ಯಾವ ಆಫೀಸ್ಗೆ ಹೋಗ್ತೀರಿ? ಅದೆಷ್ಟು ಬ್ರಾಂಚ್ ತೆಗ್ದಿದ್ರಿ? ಹೇಳ್ರಿ. ಸ್ಟಾಪ್.
ಕಾಮಿಡಿ ಶೋ ಅಲ್ಲಿ ಆಕ್ಷನ್ ಸ್ಟಾರ್ಟ್. ಯಾವನ್ ಮನೆಗ್ ಬಂದಿದ? ಯಾವ ಮನೆಗೆ ಹೋಗಿದ್ರಿ? ಯಾವನ್ ಮನೆಗ್ ಬಂದಿದ? ಯಾವ ಮನೆಗೆ ಹೋಗಿದ್ರಿ? ಯಾವನ್ ಮನೆಗ್ ಬಂದಿದ? ಯಾವ ಮನೆಗೆ ಹೋಗಿದ್ರಿ? ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಿ ಈ ನನ್ ಮಗ ಮತ್ತೆ ತಗತಾನ ನೋಡು. ಹೇಳಿರಿ ಅವ್ನ. ಹಿಡ್ಕೋ. ರೀ ಸಾರಿ ರೀ. ಇಟ್ಸ್ ಓಕೆ ಚಿನ್ನ, ಬಾ ಹೋಗೋಣ. ಗಂಡ ಹೆಂಡತಿ ಮಧ್ಯೆ ಹೋಗ್ಬಾರ್ದಪ್ಪ, ಹೋಗ್ಬಾರ್ದು. ಅಯ್ಯೋ ಅಲ್ಲಿಂದ ನೋಡ್ಬೇಕಾದ್ರೆ ನಂಗಂತೂ ಗೊತ್ತಾಗ್ತಿರ್ಲಿಲ್ಲ ಹುಡುಗನ ಹುಡುಗಿನ ಅಂತ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೀರಾ. ಪಂಚ್ ಪಂಟರ್ಸ್ ಅಮೇಸಿಂಗ್ ಅಮೇಸಿಂಗ್. ಬಟ್ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಕಾಡುವಂತಹ ಪ್ರಶ್ನೆ, ಹೌದು, ನಾರಾಯಣ್ ಸರ್ ಮನೇಲಿ ಎಷ್ಟು ಜನ ಕೆಲಸದವರಿದಾರಂತ? ಅಲ್ಲ ಇಲ್ಲಿ 4 ಜನ ಇರುವಾಗ ನಮ್ಮ ಮನೆ ಮೇಲೆ ಯಾಕೆ ಡೌಟ್ ಬಂತು? ಪರ್ಸನಲ್ ಆಗಿ ತಗೊಂಡು ಎಂಜಾಯ್ ಮಾಡ್ತಾ ಇದ್ರಿ ನೀವು. ನಾನು ಡೈರೆಕ್ಟರ್ ನಾನು ಎಂಜಾಯ್ ಮಾಡಿದ್ರೆ ತಾನೇ. ಸೊ ಹಾಗಾದ್ರೆ ಬರೇ ಆ ಡೈರೆಕ್ಟರ್ ಆಗಿ ಮಾತ್ರ ಎಂಜಾಯ್ ಮಾಡ್ತಿದ್ರಿ ನೀವು. ಓಕೆ, ನೀವೆಲ್ಲಿ ಕೂತಿದ್ರಿ ನೀವು? ನಾವು ಎದುರುಗಡೆ. ನೋಡ್ತಾ ಇದ್ವಿ ಎದುರುಗಡೆ ಓಕೆ, ನಿರಂಜನ್ ಏನಾದ್ರು ನೋಡಿದ್ರ ನೀವು? ನಿರಂಜನ್ ಬಿಡಿ ಸರ್, ಮತ್ ಕ್ವಶನ್ ಅಲ್ತಾನ್ ಬರ್ಬೇಕಾಗಿತ್ತು. ನಾವು ನಿರಂಜನ್ ವಿಷಯಕ್ಕೆ ಬರದೇ ಇಲ್ಲ. ಅಷ್ಟು ಕುಲ್ಗೇಟ್ ಹೋಗಿದ್ದಾರೆ. ಅವ್ರು ಎಲ್ಲೆಲ್ಲೆಲ್ಲ ವೀಕ್ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಪ್ರಶ್ನೆ ಕೇಳಿದ್ ಅವಳು, ಪ್ರಶ್ನೆ ಕೇಳಿದ್ ನಿಮಗೆ. ನಾನ್ ಯಾಕೆ ಸರ್ ಬಂದೆ ಮತ್ತೆ ಮಧ್ಯ? ನೀವ್ ಯಾಕೆ ಅಲ್ಲಾಡಿಸ್ತೀರಾ? ನಾವೇನೋ ಮಾತಾಡ್ತಾ ಇದೀವಿ. ಅದು ಹೆಣ್ಣ ಗಂಡ ಕ್ಲಿಯರ್ ಆಯ್ತಾ? ಸರ್ ನಿರಂಜನ್ ಮೊದ್ಲಿಂದಲೂ ಸ್ವಲ್ಪ ಕ್ಲಾರಿಟಿ ವಿಷಯದಲ್ಲಿ ಕಡಿಮೆನೆ, ಬಟ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇವಾಗ. ಹೋಗ್ಲಿ ಹೆಂಗೆ ನಿಮಗೆ ಒಂದ್ ನಿಮಿಷ. ಹುಡುಗನ ಹುಡುಗಿನ ಅಂತ ನೀವ್ ಹೆಂಗ್ ಕ್ಲಾರಿಟಿ ಒಂದ್ ತಗೊಳ್ತೀರಿ ನಿಮಿಷ. ಹೇಳಿ? ಕನ್ನಡದ ಮಹಾಜನತೆಯೇ, ಈಗ ಇದು ಗಂಡ ಹೆಂಡ ಎಂದು ಪರೀಕ್ಷೆ ನಡೆಯಲಿದೆ. ಎಸ್ ನಾರಾಯಣ್ ಸರ್, ಏನು? ನಿಮ್ಮ ನೇತೃತ್ವದಲ್ಲಿ ನಡೆಯಲಿದೆ. ಹೆಂಗೆ, ಯಾವ ತರ? ಇದು ಯಾವ್ದ್ರಿ ನನಗ್ ಪನಿಷ್ಮೆಂಟ್? ಓಕೆ, ಚೌಕಾ ಮೂವಿಲ್ ಅಲ್ಲಾಡ್ಸು ಬನ್ನಿ ಅಲ್ಲಾಡ್ಸು. ಇವಾಗ ನಿಮ್ ಪ್ರಕಾರ ಇವ್ರು ಗಂಡ ಹೆಣ್ಣ? ಗಂಡು. ಹೇಗ್ ಗೊತ್ತು? ಹಳೆ ಪರಿಚಯ. ಹಳೆ ಬಟ್ ನಿಜವಾಗ್ಲು ನಾನು ಯಾಕೆ ಇಷ್ಟೊಂದೆಲ್ಲ ಹೇಳೇನೆ, ಆ ಇನ್ವಾಲ್ವ್ಮೆಂಟ್ ಇಂದ ನಮ್ಮೆಲ್ಲರಿಗೂ ಒಂದ್ ಸೆಕೆಂಡ್ ಡೌಟ್ ಬರೋ ರೀತಿ ಆಕ್ಟ್ ಮಾಡ್ಯಾರೆ. ಏನನ್ಸ್ತು ಸರ್? 4 ಜನ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಈ ಚೊಂಬ್ ಯಾಕೆ ಅಲ್ಲೋಯ್ತು ಹೇಳಿ? ಗೊತ್ತಿಲ್ಲ ಸರ್. ಅವನೊಬ್ಬನೇ ಯೋಗ್ಯನ್ ತರ ಈ ಸ್ಕಿಟ್ಟಲ್ ಕಂಡ. ಇವ್ರು 3 ಜನ ಸರಿ ಇಲ್ಲ ಅಂತ ತೋರಿಸ್ದ. ಅವಳನ್ನ ತಗೊಂಬಂದ್ ಅವ್ರಿಗೆ ಗಂಟು ಹಾಕ್ದ, ಇವ್ರು ತಗೊಂಬಂದ್ ಇನ್ಯಾರಿಗೂ ಗಂಟು ಹಾಕ್ದ, ಅಯ್ಯಮ್ಮನ್ ತಗೊಂಬಂದ್ ಇನ್ಯಾರಿಗೂ ಗಂಟು ಹಾಕ್ದ. ಇವನೊಬ್ಬ ಯೋಗ್ಯನ್ ತರ, ಅದಕ್ಕೆ ಚೊಂಬ ಅವನ ಕೈಗೆ ಹೋಯ್ತು, ಬೇರೆ ಯಾರ ಕೈಗೂ ಹೋಗ್ಲಿಲ್ಲ. ನೋಡಿ, ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಏನೇ ನಿನ್ನ ಹೆಸರು? ಥ್ಯಾಂಕ್ ಯು ಜಗದೀಶ್ ಅಂತ ಸರ್. ಏನ್ ಟೈಮಿಂಗ್ಸ್ ನಿನ್ಗೆ? ಥ್ಯಾಂಕ್ ಯು ಸರ್. ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಬಂದ್ರೆ ಅವರು ನಿಮ್ ಪಕ್ಕದಲ್ಲಿ ನಿಂತಿದ್ರಲ್ಲ ಇಷ್ಟೊತ್ತು. ಓಕೆ, ಅವರು ಯಾವಕ್ಕೆ ಗಂಡಸರು ನಮ್ಗೆ ಗೊತ್ತಾಯ್ತು ಅಂದ್ರೆ, ಅವರು ಜಂಪ್ ಹೊಡಿತಾ ಇದ್ದಿದ್ ಸ್ಟೈಲು, ಮೊಣಕಾಲ್ ಮೇಲೆಲ್ಲ ಕೂದಲುಗಳು ಇಲ್ಲಿ ನಮಗ್ ಕಾಣ್ತಾ ಇತ್ತು ಇಲ್ಲಿಂದ ಫುಲ್. ಈ ಕ್ಲಾರಿಟಿ ಬೇಡವಾಗಿ. ಆಮೇಲೆ ಅವರು ಹೆಣ್ಣು ವೇಷ ಹಾಕಿದ್ರು ಕೂಡ ಅವ್ರು ಆಕ್ಟ್ ಮಾಡಿದ್ದು ಟೈಮಿಂಗ್ಸ್ ಇದೆಲ್ಲ ಏನೋ ನೆನ್ಪಾಗ್ತಾ ಇದೆ ನಿಮ್ಗೆ? ಬಂದು ಅವ್ರು ಮಾತಾಡೋದಾಗ್ಲಿ, ತಿರ್ಕೊಂಡು ಹೋಗೋದಾಗ್ಲಿ, ಮತ್ತೆ ಬರೋದಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನಮ್ಗೆ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಿಗಿನಿಂಗೇ ಕೊಡ್ತಾ ಇದ್ದೀರಾ ನೀವು. ಅವ್ರಿಬ್ಬರಿಗೆ ಏನು ಹೇಳೇ ಇಲ್ಲ, ಅವರು ಚೆನ್ನಾಗಿ ಮಾಡಿದ್ರು. ತುಂಬಾ ಅನ್ಯೋನ್ಯತೆ ಕಂಡಿದ್ದು ಮಂಚದ ಮೇಲೆ ಇದ್ದಾಗ್ಲೇ. ನೀವು ಯಾಕೆ ಸರ್ ಹಿಂಗಾಗ್ಬಿಟ್ರಿ? ನೀವು ಯಾಕೆ ಸರ್ ಯಾಕೋ ಮೊಣಕಾಲ್ ಮೇಲೆ ಕೂದಲು ನೋಡಿದಾಗ ಮೇಲೆ ಬಿದ್ದು ಕೂತು ಎದ್ದು ತಲೆ ಚಿಚ್ಕೊಂಡು ಎಲ್ಲ ಮಾಡಿದ್ರಲ್ಲ. ಓಕೆ, ಚೆನ್ನಾಗಿತ್ತು. ಟೀಮ್ ಸೂಪರ್, ಫಸ್ಟ್ ಕ್ಲಾಸ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನೀವು ನಿಮ್ದೊಂದು ಹಾಡಿತ್ತು ನೋಡಿ, ಅದ್ರಲ್ಲಿ ಒಂದು ಸ್ಟೆಪ್ ನನಗೆ ತುಂಬಾ ಇಷ್ಟ ಆಯ್ತು. ಪ್ಲೀಸ್ ರಿಪೀಟ್ ಮಾಡಿ. ಹೆಂಡತಿಗೆ ಗಂಡನ ಮೇಲಿರೋ ಪ್ರೀತಿ, ಅವನ ಮೇಲಿರೋ ಸಿಟ್ಟು, ಬೇಜಾರು ಎಲ್ಲ ಆ ಬಡಿತದಿಲ್ಲ. ದಟ್ ವಾಸ್ ಅಮೇಝಿಂಗ್.
ಆಮೇಲೆ ನೀವು ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಅಥವಾ ಯಾವುದೇ ನಟನಾ ರಂಗದಲ್ಲಾಗಿರ್ಬೋದು ಒಬ್ಬ ಅದ್ಭುತ ಕಲಾವಿದನಾಗಿ ಬೆಳೆಯುವಂತಹ ಎಲ್ಲಾ ಲಕ್ಷಣನೂ ನಿಮ್ಮಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ದು ಒಂದು ನನಗೆ ತುಂಬಾ ಇಷ್ಟವಾಗಿದ್ದು ಏನು ಅಂತಂದ್ರೆ ಫೋನ್ ಕಾಲಲ್ಲಿ ಯಜಮಾನನ ಜೊತೆ ಆ ಸ್ಪೀಕರಲ್ಲಿ ಮಾತಾಡುವಾಗ ಕೆಲಸದವನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಆ ಆಟಿಟ್ಯೂಡ್ ತುಂಬಾ ಚೆನ್ನಾಗಿತ್ತು. ನಿಮ್ಮದು ಅಷ್ಟೇ, ಒಬ್ಬ ಗಂಡನಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ತುಂಬಾ ಅನುಭವಿಯಾಗಿ ಕಾಣ್ತಾ ಇದ್ರಿ ಮಂಚದ ಕೆಳಗೆ ಹೋದಾಗ. ಇಲ್ಲ ಮೇಡಮ್ ಮಾತ್ರ ಏನಿಲ್ಲ. ಕಾಮಿಡಿಯಲ್ಲಿ ನಿಮ್ಮ 4 ಜನಕ್ಕೆ ಅದ್ಭುತವಾದಂತ ಸೆನ್ಸ್ ಇದೆ. Very good. ಐ ವಿಶ್ ಯು ಆಲ್ ದ ಬೆಸ್ಟ್. ಅವ್ರಿಬ್ರು ಮಂಚದ ಮೇಲೆ ಹೋಗಿ ಮಲಗಿದಾಗ ಒಂಥರ ಜನ ಎಲ್ಲ ಬೇರೆನೆ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸಮಥಿಂಗ್ ಏನೋ ನಡೆಯುತ್ತೆ ಅಂದಾಗ ಹಲೋ ಹಲೋ ಆ ತರ ಜನ ಎಕ್ಸ್ಪೆಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ ಅಂತ ಆಯ್ತು. ಖಂಡಿತ ನಾನಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. So ಅದನ್ನ ಬೇರೆ ತರ ಒಂದ್ ಮಾಡಿದ್ದು. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆಲ್ ದ ಬೆಸ್ಟ್. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಪ್ರಜ್ವಲ್ ಅವ್ರೆ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಹೆಂಡತಿ ಒಳ್ಳೆ ಭರತನಾಟ್ಯ ಕಲಾವಿದೆ. ಸೊ ನಿಮ್ಗೆ ಈಗಾಗ್ಲೇ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಸ್ವಭಾವ ಬಂದಿದ್ಯಾ? ತಾಳಕ್ ತಕ್ಕಕ್ಕೆ ಇವಾಗಲ್ಲ, ಅವಳನ್ನ ಪ್ರೀತಿ ಮಾಡ್ದಾಗಿಂದ ಕುಣಿತಾನೆ ಇದ್ದೀನಿ. ಮದುವೆ ಆದ್ಮೇಲೆ ಆಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದೆ. ಹೌದಾ? ಹಾ, ಸೊ 10 ವರ್ಷದಿಂದ ಅವಳು ತಾಳಕ್ ತಕ್ಕಂಗೆ ಕುಣಿತಾನೆ ಇದ್ದೀನಿ. ಇವಾಗ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ, ಕಲ್ತಿದ್ದೀನಿ ಹೆಂಗೆ ಡ್ಯಾನ್ಸ್ ಮಾಡೋದು ಮ್ಯಾನೇಜ್ ಮಾಡ್ಕೊಂಡು ಅಂತ. ದಯವಿಟ್ಟು ಪ್ರಜ್ವಲ್ ಅವ್ರ ವೇದಿಕೆ ಮೇಲೆ ಬರ್ಬೇಕು. ಮತ್ತೆನಾ ಈಗ ಸದ್ಯಕ್ಕೆ ಫಾರ್ ಅ ಮೊಮೆಂಟ್ ಇವರು ನಿಮ್ಮ ಧರ್ಮಪತ್ನಿ. ಸಕ್ಕದಾಗಿ ಮಾಡ್ದ. ಆಕ್ಟಿಂಗ್ ಅಷ್ಟೇ ವಂಡರ್ಫುಲ್, ಎಲ್ರು ಬಹಳ ಅದ್ಭುತವಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಅಸ್ ವಾಚ್ ದಿಸ್. ಸೂಪರ್ ಯಾ, ಸೂಪರ್ ಸೂಪರ್, ನಿಜವಾಗ್ಲು ಥ್ಯಾಂಕ್ ಯು ಪ್ರಜ್ವಲ್. ಸೊ ನಮ್ಮ ಜಜಸ್ ಇಂದ, ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಗಳಿಂದ ತುಂಬಾನೇ ಒಳ್ಳೆ ಕಮೆಂಟ್ಸ್ ತಗೊಂಡಿದ್ದೀರಾ. ಸೊ ನಿಮಗೆ ಕಿರೀಟ ಸಿಗತ್ತೋ ಪನಿಷ್ಮೆಂಟ್ ಸಿಗತ್ತೋ ಎಪಿಸೋಡ್ ಕೊನೆಯಲ್ಲಿ ಗೊತ್ತಾಗತ್ತೆ. ಬಟ್ ಅಲ್ಲಿವರೆಗೂ ಸೂಪರ್ ಆಗಿ ಮಜಾ ಮಾಡಿ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಡೀ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರುವಂತಹ ಮಜಾ ಭಾರತದಲ್ಲಿ ಈಗ ಮತ್ತೊಂದು ಆಕ್ಟ್ ಬರ್ತಾ ಇದೆ. ಪ್ರಶಂಸೆಗಳ ಸುರಿಮಳೆಗೆ ಬರ್ತಾ ಇದ್ದಾರೆ ಪ್ರಶಂಸಾ ತಂಡ. ಎಲ್ಲಿಗೆ ಹೊಡೆದ? ಅಲ್ಲಿ ಆಂಬುಲೆನ್ಸ್ ತಾವ ಆ ತರ ಲೈಟ್ ಹೊಡ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಬರ್ತಾ ಇದ್ದಾನೆ. ನೀನ್ ನಿನ್ ಬಸ್ ಅನ್ನ ಸೈಡ್ ಕೊಡದೆ ಅವನಿಗೆ ತಾರ್ಸ್ಕೊಂಡು ಬಂದಿದ್ಯಲ್ಲ, ಯಾವ ಡ್ರೈವರ ನೀನು? ನಾನು ಅವನಿಗೆ ಸಿಗ್ನಲ್ ಕೊಡ್ಲಿಲ್ವಾ? ಏನಂತ? ನಾನು ವೈಪರ್ ಚಾಲ್ ಮಾಡಿಲ್ವಾ? ವೈಪರ್ ಚಾಲ್ ಮಾಡಿದ್ರೆ ಏನರ್ಥ? ಬರ್ಬೇಡ 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 ಅಂತ. ನಿಂಗೆ ಯಾರ ಲೈಸೆನ್ಸ್ ಕೊಡುದು? ಬಸ್ ಡ್ರೈವಿಂಗ್ ಫಸ್ಟ್? ಏನ್ ಸರ್ ಫಸ್ಟ್? ಕಳೆದ 10 ವರ್ಷದಿಂದ ನಮ್ಮ ಈ ಸ್ಲೀಪರ್ ಬಸ್ ಡ್ರೈವರ್ ಆಗಿದೆ ನಾನು. ಅಲ್ಲಿ ಏನು ಮರ್ಯಾದೆ ಇದೆ ಸರ್ ನನ್ಗೆ? ಈಗ ಬೇರೆ ಬಸ್ನವ್ರದ್ದು 25 ಲೀಟರ್ ಡೀಸೆಲ್ ಖರ್ಚಾದ್ರೆ 5,000 ರೂಪಾಯಿ ಕಲೆಕ್ಷನ್. ಅದೇ ನನ್ನ ಬಸ್ ಅಲ್ಲಿ 5 ಲೀಟರ್ ಡೀಸೆಲ್ ಖರ್ಚಾಗೋದು 25,000 ರೂಪಾಯಿ ಕಲೆಕ್ಷನ್. ಅದೇಂಗ 5 ಲೀಟರ್ ಡೀಸೆಲ್ಗೆ 25,000 ಕಲೆಕ್ಷನ್? ನಾನ್ ಸ್ಲೀಪರ್ ಬಸ್ ಡ್ರೈವರ್ ಅಲ್ಲ. ಬೆಳಿಗ್ಗೆ ಬೇಗ ತಗೊಂಡೋಗಿ ಕಾಲೇಜ್ ಬದಿಯಲ್ಲಿ ಪೊದೆಯಲ್ಲಿ ನಿಲ್ಸುದು. ಮಗ ಲಾಡ್ಜಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ತೆಗ್ದು ಒಳಗೆ ಹಾಕ್ಲಿಲ್ವಾ? ಓದಿಲಿಲ್ವಾ ನಿನ್ಗೆ? ನಾನಿರ್ಬೇಕಿದ್ರೆ ತೆಗ್ದು ಓದಿತಿದ್ದೆ. ನಮ್ಮಂತ ಪಾಪದ ಡ್ರೈವರ್ಗಳಿಗೆ ಯಾಕೆ ಉಪದ್ರ ಕೊಡ್ತೀರಾ ಸರ್? ಒಂದ್ ವೇಳೆ ನಮ್ಮಂತ ಪಾಪದ ಡ್ರೈವರ್ಗಳು ನಿಮ್ಗೆ ಆಶೀರ್ವಾದ ಕೊಟ್ರೆ ಇವತ್ತು ಕೆಳಗೆ ಮಾತ್ರ ಕಾಕಿ ಇದೆ, ಇನ್ನು ಅದೇ ಕಾಕಿ ಮೇಲೆ ಸ್ಪ್ರೆಡ್ ಆಗಿ ನೀವು ಕ್ರೈಮ್ ಎಫ್ಐ ಆಗೋ ಚಾನ್ಸ್ ಉಂಟು. ಆಮೇಲೆ ನೋಡ, ಐಫೋನ್ ಸಂಜೆ ಒಳಗಡೆ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡ್ಬೇಕು. ನಾನ್ ನಿನ್ನ ಹತ್ರ ಲಂಚ ಕೇಳ್ತಾ ಇಲ್ಲ, ಫೈನ್ ಇದು ಹಣ ಕೇಳ್ತಾ ಇದ್ದೀನಿ. ಬಿಚ್ಚ ತೆಗಿಯ ಸರ್. ನನ್ಗೆ ಹೆಚ್ಚು ಪ್ರೆಷರ್ ಹಾಕ್ಬೇಡಿ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡ್ತೀಯಾ? ಅಲ್ಲ, ಬೆಲ್ಟ್ ಸ್ವಲ್ಪ ಟೈಟ್ ಇತ್ತು, ಲೂಸ್ ಮಾಡಿ ಸರ್. ನೀನ್ ಹಂಗ್ ಮಾಡುವಾಗ ನಾನು ಹೆದ್ಕೊಂಡು ಬಿಟ್ಟೆ ಮಾರ. ಸರ್ ಈ ತರ ಹೆದರುವ ನಿಮ್ಮನ್ನು ಯಾರು ಸರ್? ಪೊಲೀಸ್ ಯಾರು ಮಾಡಿ ಸರ್?
ಪೊಲೀಸ್ ಆಗ್ಬೇಕಂತ ನಮ್ಮ ಮನೆಯವ್ರ ಕನಸು. ನನ್ಗೆ ಆಸೆ ಇದ್ದದ್ದು ಮಿಲಿಟರಿ ಸೇರ್ಬೇಕಂತ. ನಾನ್ ಮಿಲಿಟರಿ ಸೇರ್ಲಿಕ್ಕಂತ ಹೊರಡುವಾಗ ನನ್ನ ಅಮ್ಮ ಹೇಳಿದ ಮಾತು ನನ್ಗೆ ಇವತ್ತಿಗೂ ನೆನಪಿನಲ್ಲಿದೆ. ಏನಂತ? ಮಗ, ನೀನು ನಾಳೆ ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡಿ ಎಲ್ಲಾದ್ರೂ ನೀನು ಸತ್ರೆ ನಾಳೆ ನಿನ್ನ ಹೆಣ್ಣ ಮನೆ ಬಗ್ಗೆ ಬರುವಾಗ ಶತ್ರು ಹೊಡೆದ ಗುಂಡು ನಿನ್ನ ಬೆನ್ನಲ್ಲಿ ಇರಬಾರ್ದು ಮಗ, ನಿನ್ನ ಎದೆಯಲ್ಲಿ ಇರ್ಬೇಕು ಅಂತ. ಹುಚ್ಚ, ಮನೆಯವರೇ ಸಾಯು ಅಪಶಕನ ಮಾತಾಡಿದ ಸೇರಕ್ಕೆ ಹುಚ್ಚ. ನನ್ಗೆ ಇಲ್ಲಿ ಚೆಲ್ಲೆ ಹಣ್ಣು ತಿನ್ಸಿ ಓಡು ಅನ್ಕೊಂಡ್ಯಾನ. ನಿನ್ನ ಹತ್ರ ಫೈನ್ ಕಟ್ಲಿ 100 ರೂಪಾಯಿ ಇಲ್ಲಲ್ಲ, ಕರಿಯ ಒಳಂಗ್ ಕಂಡಕ್ಟರ್ ಕರಿಯ. ಸರ್, ನಮ್ಮ ಕಂಡಕ್ಟರಿಂದನೇ ನನಗೆ ಉಪದ್ರ ಆಗಿದೆ ಸರ್. ನಮ್ಮ ಬಸ್ ದನಿಗೆ ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಉಂಟು ಸರ್. ಈಗ ಬಾಂಬೆದೆಲ್ಲ ಲೇಡೀಸ್ ಬಾರ್ ಬಂದ್ ಆಗ್ತಾ ಇದೆ ಅಂತಲ್ಲ, ಅದಕ್ಕೆ ಅವ್ರದ್ದೊಂದು ಸಮಾಜ ಸೇವೆ. ಈ ಬಾಂಬೆ ಲೇಡೀಸ್ ಬಾರಿನ ಒಂದು ಹುಡುಗಿಯನ್ನು ನಮ್ಮ ಬಸ್ ಅಲ್ಲಿ ಕಂಡಕ್ಟರ್ ಮಾಡಿದ್ರು. ಆಗ್ಲೇ ಟೆನ್ಷನ್ ಸಾಕಾಗಿದೆ ಸರ್. ಈಗ ಬಸ್ ಅಲ್ಲಿ ಒಂದು FM ರೇಡಿಯೋ ಆನ್ ಮಾಡ್ಲಿಕ್ಕಿಲ್ಲ. ಈ ಹೆಣ್ಣು ಮೈ ಕುಣಿಸ್ಲಿಕ್ಕೆ ಶುರು ಮಾಡುತ್ತೆ. ಮಾತು ಸಾಕು, ಮೊದ್ಲು ಅವಳನ್ನ ಕರಿಯ. ಆಯ್ತು, ಅವಳ ಹಣೆ ಬರ ನಿಮ್ಗೆ ಗೊತ್ತಾಗ್ಲಿ ಸರ್. ಕರಿತಾ ಇದ್ದಾರೆ ಬಾರ. ಏನ್ ಸಾರ್ ಜೊಲ್ಲು ಸುರಿಸ್ತೀರಾ? ನೀವೇ ಈ ತರ ಜೊಲ್ಲು ಸುರಿಸಿದ್ರಿ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಸರ್? ಬಸ್ಸಲ್ಲಿ ಬೆಳಿಗ್ಗೆ ವಯಸ್ಸಾದವ್ರು 4 ಜನ ಆಗ್ತಾರೆ. ಕಾಲು ಇದಕ್ ಮತ್ತೆ ಇದಕ್ ಮಾತ್ರ ಇಳಿಯುವುದು. ಸಂಜೆ ತನಕ ಬಸ್ಸಲ್ಲೇ ಸಾಯ್ತಾ ಇರ್ತಾರೆ. ಚಿಲ್ಬುಲ್ ಪಾಂಡೆ, ಸಿಗರೇಟ್ ಇದೆನಾ? ಪೊಲೀಸ್ ಪೊಲೀಸ್ ಕಣೆ, ಒಳಗಾಗ್ತಾರೆ, ಒದ್ದೊಳಗಾಗ್ತಾರೆ. ನೀವೇನ ಮಾತಾಡೋದು? ಫೈನಿದ ಹಣ ತೆಗಿಯ, ಹಣ ತೆಗಿಯ. ಸರ್, ನನ್ನ ಹತ್ರ ದುಡ್ಡಿಲ್ಲ. ನಿನ್ನ ಹತ್ರ ಇಲ್ಲ. ತೆಗಿಯ, ಫೈನಿದ ಹಣ ತೆಗಿಯ. ನನ್ನ ಹತ್ರನೂ ಇಲ್ಲ. ನಿನ್ನ ಹತ್ರ ಇಲ್ಲ. 2 ಕಿಸೆಯಲ್ಲಿ ಫುಲ್ಲು ಚಿಲ್ಲರೆ ಹಣ ಇಟ್ಕೊಂಡು ನನ್ನ ಹತ್ರನೇ ಮುಚ್ಚಿರ್ತೀಯ. ಸರ್, ಕಿಸೆಯಲ್ಲಿ ಚಿಲ್ಲರೆ ಅಲ್ಲ ಸರ್, ಲೇಡಿ ಕಂಡಕ್ಟರ್ ಸರ್. ನೀನ್ ಸುಮ್ತೀರ? ಬಿಚ್ಚ ಬಿಚ್ಚ ಇದರಿ ಉದ್ದಾರಿ, ಬಿಚ್ಚು ಬಿಚ್ಚು. ಏನಮ್ಮ ಬಾಂಬೆದು ಲೇಡೀಸ್ ಬಾರ ಇದು. ಕೈ ಬಿಸಿ ಮಾಡ್ಬೇಕು, ಕೈ ಬಿಸಿ ಮಾಡ್ಬೇಕು. ದೀಪಾವಳಿ ದಿವಸ ಬಿಡುವ ರಾಕೆಟ್ ಅದು ಬೆಂಕಿ ಬಿಡ್ಲಿಕ್ಕೆ. ಸರ್, ಬಾಂಬೆ ಹೆಣ್ಣು ಸರ್, ಊರಿದ ರೀತಿ ರಿವಾಜ್ ಎಲ್ಲ ಅಂದಾಜಾಗುದಿಲ್ಲ ಸರ್. ಹಾಗೆ ಸರ್. ಯಾರ್ದ ಫೋನ್? ಯಾರ್ದ? ನನ್ನ ಮದ್ವೆ ಆಗೋರು. ಅಲ್ಲ, ನೀನ್ ಇಷ್ಟು ಚಂದ ಇದ್ಯಾ, ನಿಂಗೆ ಆ ಲೇಡೀಸ್ ಬಾರ್ ಬಂದಾದ ಕೂಡ್ಲೆ ಈ ಕಂಡಕ್ಟರ್ ಕೆಲ್ಸಕ್ಕೆ ಸೇರೋಕ್ಕಿಂತ ಎಲ್ಲಾದ್ರೂ ಸಿನಿಮಾ ಸೇರ್ಬೇಕಿತ್ತ ನೀನು? ನಂದು ಸಿನಿಮಾ ಬಂದಿದೆ. ನಂದು ಒಂದು ಸಿನಿಮಾ ಬಂದಿದೆ. ಮತ್ತೆ ನನ್ನ ಮೊಬೈಲ್ಗೆ ಬಂದಿಲ್ಲ. ಅಲ್ಲ, ಬೇರೆ ಯಾವುದೇ ಪಿಕ್ಚರ್ ಇದ್ರು ಬೇರೆ ಡ್ರೈವರ್ಗಳು ನಂಗೆ ಬ್ಲೂಟೂತ್ ಅಲ್ಲಿ ಕಳಿಸ್. ನಿಂಗೆ ಸ್ವಲ್ಪ ಸಿನಿಮಾದ ಹುಚ್ಚಿತ್ತ ಅಂತಲ್ಲ? ಹಾಗೆ ನಾನು ಎಲ್ಲ ಸಿನಿಮಾ ನೋಡುದಿಲ್ಲ, ಖಾಲಿ ಸನ್ನಿಧಿ ಪಿಕ್ಚರ್ ಮಾತ್ರ ನೋಡುದು. ಅದ್ರಲ್ಲಿ ಏನ್ ಹೊಡೆದಾಟ, ಏನ್ ಚೀರಾಟ. ಎಷ್ಟು ಹೊಡೆದಾಟ ಚೀರಾಟ ಇದ್ರು ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಅಲ್ಲ ಅದು. ನಾನು ಸನ್ನಿ ಡಿಯೋಲ್ ಹೇಳಿದ್ದು. ನೋಡ, ನಕ್ರ ಮಾಡೋದ್ ನೋಡ. ಸರ್, ಈ ತರ ನಕ್ರ ಮಾಡಿ ಯಾವ ರೀತಿ ಬಸ್ಸಿಗೆ ಜನ ಕರೀತಾಳೆ ಅಂತ ಗೊತ್ತಾ ಸರ್ ನಿಮ್ಗೆ? ನೋಡ, ಬಸ್ಸಿಗೆ ಹೆಂಗ ಜನ ಕರೆಯೋದು ನೋಡ. ಈ ತರ ಬಾಬಾಗಳನ್ನು ಸವರಿದ್ರೆ ಅವ್ರು ಸ್ಟಾಪ್ ಅಲ್ಲಿ ಇಳಿತಾರೆ ಸರ್. ಅವರು ಬಸ್ಸಲ್ಲಿ ಒಂದು ಹಾಡು ಹಾಕ್ಲಿಕ್ಕಿಲ್ಲ ಸರ್, ಹುಚ್ಚಿರಾಗೆ ಕುಣಿಯುದು ಸರ್. ಮೊನ್ನೆ ಇದೇ ಸಾಂಗ್ ಹಾಕಿದ್ ನಾವು ನೋಡಿ ಸರ್, ಅವಳ ಹಣೆ ಬರ ನೋಡಿ ಸರ್. ಸರ್ ಸರ್ ಸರ್
ನಮ್ದು ಊರಿದ್ದು ಜನಪದ ನೃತ್ಯ ಯಾವ್ದು ಕಲೀಲಿಲ್ವನ? ಕಲ್ತಿದ್ದೀನಿ. ಯಾವ್ದು? ನಾನ್ ಮಂಗಳೂರದ್ದು ಗಣಪತಿ ದಿವಸ ಟೈಗರ್ ಡ್ಯಾನ್ಸ್ ಮಾಡಿದ್ದೀನಿ. ಸರ್ ನಮ್ಮ ಕರಾವಳಿಯ ಹುಲಿಯನ್ನು ಟೈಗರ್ ಮಾಡಿ ಹಾಕಿದ್ದಲ್ಲ ಸರ್, ಮರ್ಯಾದೆ ಹೋಗಿದೆ ಸರ್. ನೋಡಿ ಹಣೆ ಬರ ನೋಡಿ ಸರ್, ನೋಡಿ ನಾಲ್ಗೆ ನೋಡಿ ಸರ್, ನಾಲ್ಗೆ ನೋಡಿ ಸರ್. ಸರ್ 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 ಏನು ಸರ್? ಸರ್ ಸರ್ ಅರೆ ಅಲ್ಲ, ಹುಲಿಗೇನು ವಾತ ಹಿಡಿದಿದ್ಯಾ? ಅಲ್ಲ, ಹುಲಿದ ಕೈಕಾಲು ಏನು ಆಡುದಿಲ್ಲ, ಖಾಲಿ ಹಗಲು ಮಾತ್ರ. ಸರ್ 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 ಫೋನ್ 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 ಯಾರ್ದು ನೋಡಿ ಸರ್, ಯಾರ್ದು ನೋಡಿ ಸರ್. ಅಣ್ಣನ್ನ ಅಣ್ಣನ್ನ ನಮ್ಮ ಎದುರು ಬಸ್ಸಿನ ಡ್ರೈವರ್ ಅಣ್ಣನ್ನ ನೀವು ಆಗ್ಬೋದು. ನಂದು ನಿಮ್ಮ ಹತ್ರ ನಂಬರ್ ಉಂಟು, ನನ್ಗೆ ಫೋನ್ ಮಾಡುದಿಲ್ಲ. ನಮ್ಮ ಕಂಡಕ್ಟರ್ ನಂಬರ್ ತಗೊಂಡು ಕಂಡಕ್ಟರ್ಗೆ ಫೋನ್ ಮಾಡುದಲ್ಲ. ಇದು ಅಣ್ಣನಲ್ಲ, ಯಾರು ಮಾತಾಡುದಿದ್ದು? ನೋಡು ಇಲ್ಲಿ ಕೊಡಿ. ಅರೆ ಇದು ಅಣ್ಣನ ಫೋನ್ ಅಲ್ಲ, ಇದು ಅನ್ನೋನ್ ನಂಬರ್. ನಾವು ಡೈರೆಕ್ಟ್ NCC ಇಂದನೇ ಪೊಲೀಸ್ ಆದದಿರ್ಬೇಕಲ್ಲ, ಏನು ಎಕ್ಸಾಮ್ ಬರ್ದಿಲ್ಲ ಇರ್ಬೇಕು. ಯಾರ್ದ ಫೋನ್ ಯಾರ್ದ? ಆಗು ಅವರು. ನಿನ್ನೆ ಬಂದದ್ದು? ಆಗು ಅವರು. ಮೊನ್ನೆ ಬಂದದ್ದು? ಅವರ್ಸ್ ಆಗುವವರು. ಮದುವೆ ಆಗುವರ? ಹಾ, ಮದ್ವೆ ಆಗುವವರು. ನಿನ್ನನ್ನ? ನನ್ನನ್ನಲ್ಲ, ಅವರು ಬೇರೆನೇ ಆಗುದು, ನಾನ್ ಬೇರೆನೇ ಆಗುದು. ಮತ್ತೆ ಇದೆಲ್ಲ ಹಂಗಾರೆ ಲವ್ವರ್ ಬೇರೆನೆ ಮದುವೆ ಬೇರೆನೆ. ಹಾಗಾದ್ರೆ ಮದುವೆಗೂ ಲವ್ಗೂ ಡಿಫರೆನ್ಸ್ ಎಂತ? ನೀವು ಇದ್ರಲ್ಲೇ ಸೋತೋದ್. ಈ ಲವ್ ಮತ್ತು ಮದುವೆಗಿರುವ ಡಿಫರೆನ್ಸ್ ಏನು? ಈ ಲವ್ ಅಂದ್ರೆ ನಾವು ಬಸ್ಸಲ್ಲಿ ಹೋದಾಗ ಒಂದ್ರಲ್ಲಿ ಸಾಕಾದ್ರೆ ರಪ್ಪ ಇಳಿದು ಬೇರೆಕ್ಕೆ ಹತ್ತಿ ಸೀದಾ ಹೋಗ್ಬೋದು. ಆದ್ರೆ ಈ ಮದುವೆ ಅನ್ನೋದು ವಿಮಾನದಲ್ಲಿ ಹೋದಾಗ ಅದ್ರಲ್ಲಿ ಬೋರ್ ಆಯ್ತೇಳಿ ಅರ್ಧದಲ್ಲಿ ಇಳಿದ್ರಿ, ಅರ್ಧದಲ್ಲಿ ಬಿದ್ದು ಎಕ್ಕುಟ್ಟು ಹೋಗ್ಬಿಡ್ತಾರೆ. ಬೇಕಾ ಮೇಲೆ SI ಕಿರಿಕಿರಿ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಒಂದ್ ಕಡೆ ಮನೆಯವರ ಕಿರಿಕಿರಿ, ಮದುವೆ ಆಗು ಅಂತ. ಸರ್ 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 ನೀನ್ ಸಪೋರ್ಟ್ ಮಾಡ್ತೀಯನ? ಸರ್ ನಮ್ಮ ಮುನ್ನಿಗೆ ಯಾರಾದ್ರೂ ಬಾಳ್ ಕೊಡೋದಾದ್ರೆ ನಂದು ಫುಲ್ ಸಪೋರ್ಟ್ ಇದೆ ಸರ್. ಹೆಸರೇನಂದಿ? ಮುನ್ನಿ ಹೆಸರೇ ಸರಿ ಇಲ್ಲ. ಯಾರ ನಿಂಗೆ ಹೆಸರಿಟ್ಟದು? ನಮ್ಗೆ ನಮ್ ಸ್ವಂತ ಹೆಸರಲ್ಲಿ ಯಾರು ಕರೀತಾರೆ? ಜನರು ಕರೆದದೇ ಹೆಸರು. ಕೆಲವು ಸಲ ನಮ್ಗೇನೆ ನಾವು ಹೆಸರಿಡ್ತೀವಿ. ನೋಡ, ಒಂದು ಹೆಣ್ಣಿನ ಹೆಸರಂದ್ರೆ ಹೆಂಗಿರ್ಬೇಕಾ? ಆ ಹೆಸರು ಕೇಳಿ ಜನರು ಕೈ ಮುಗಿಯೋ ತರ ಇರ್ಬೇಕು. ಮೊದ್ಲೆಲ್ಲ ಹೆಸರು ಹೆಂಗಿಡ್ತಿದ್ರು? ಆ ಅಮ್ಮನ ಹೆಸರು, ಅಪ್ಪನ ಹೆಸರು, ಅಜ್ಜನ ಹೆಸರೆಲ್ಲ ಜಾಯಿಂಟ್ ಮಾಡಿ ಹೆಸರಿಡ್ತಿದ್ರು. ನಿಂಗೆ ನಾನು ಹೆಸರಿಡ್ತೇನೆ. ಸರಿ. ನಿನ್ನ ಅಮ್ಮನ ಹೆಸರೆಂತ? ಸಾವಿತ್ರಿ. ಅಪ್ಪನ ಹೆಸರು? ಜನಾರ್ದನ. ಅಜ್ಜನ ಹೆಸರು? ಕಾಂತಪಣ್ಣ. ಸಾರ್ವಜನಿಕ. ಸರ್ ಮುನ್ನಿ ಅಂತ ಹೆಸರಿಟ್ಟೆ ಬೆಳಗಿಂದ ಸಂಜೆ ತನಕ ಫೋನ್ ಬರ್ತದೆ. ಇನ್ನು ಸಾರ್ವಜನಿಕ ಅಂತ ಇಟ್ರೆ 24x7 ಕಾಲ್ ಸೆಂಟರ್ ತರ ಫುಲ್ ಬಿಸಿ ಆಗ್ತದೆ. ಬೈಯುದು ಮಾರ ತಂದೆ ಒಳಗಡೆ 7,500 ರೂಪಾಯಿ ಫೈನ್ ಕಲೆಕ್ಷನ್ ಮಾಡು ಅಂತ. ಸರ್ ನಿಮ್ಗೆ SI ಬೈತಾರ ಸರ್? ನೀವು ನನ್ನ ಫ್ರೆಂಡ್ ಸರ್. ಒಂದ್ಮೇಲೆ ನಿಮ್ಗೆ SI ಬೈದ್ರೆ SIಗೆ ನಾನು ಬೈತೇನೆ. ಕೊಡಿ 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 ಕೊಡಿ. ಏನ್ ಸರ್ SI ನಂಬರ್ ಎಷ್ಟು ಸರ್? ಅದು ವಾಕಿಟಾಕಿ ತಿರ್ಗಿಸ. ಹಲೋ ಹೇಳಪ್ಪ, ಯಾರಪ್ಪ ನೀನು? ನನ್ನ ಫ್ರೆಂಡ್ ಈ ಕಾನ್ಸ್ಟೇಬಲ್ಗೆ ಯಾಕೆ ಬೈದಾಕ್ಯ? ಯಾರಿಗೆ ಬೈದ? ನಿನ್ನ ಆಂಕರ್ ಅಷ್ಟ ಕಾನ್ಸ್ಟೇಬಲ್ಗೆ ಬೈದಾಕ? ಯಾರಿಗೆ ಮಾತಾಡೋದು ನೀನು? ಒಂದ್ ಮಿನಿಟ್ ಇರು. ನಾನೀಗ ಎಕ್ಸ್ಪ್ರೆಸ್ ಬಸ್ ನ ಡ್ರೈವರ್ಗೆಲ್ಲ ಬೈತೇನಲ್ಲ, ಆ ಡ್ರೈವರ್ದು ಭಾಷೆಯಲ್ಲಿ ಬೈತೇನೆ. ನಿನ್ನ ಹೆಸರೇನು? ನನ್ನ ಹೆಸರು ಕಾನ್ಸ್ಟೇಬಲ್ ಕಿರಣ್.
ಹಲೋ ಹಲೋ, ಇಲ್ಲಿದ್ಯಣ್ಣ ನೀನು? ನಾನು ಇಲ್ದೇನೆ. ಇಲ್ಲಿ ಅಮ್ಮನಿಗೆ ತುಂಬಾ ಸೀರಿಯಸ್ ಉಂಟಣ್ಣ, ಬೇಗ ಬಾಣ. ಆಯ್ತಾಯ್ತು. ಸರ್ ಏನ್ ಆಲೋಚನೆ ಮಾಡ್ತಾ ಇದ್ದೀರಿ ಸರ್? ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ನೀವು ಮನೆಗೆ ಹೋಗಿ ಸರ್. ಇಲ್ಲ, ನನ್ಗೆ ಮೊದಲಿಗೆ ಅಲ್ಲಿ ಆಕ್ಸಿಡೆಂಟ್ ಆದಲ್ಲಿ ಹೋಗ್ಬೇಕು. ಯಾಕಂದ್ರೆ ನನ್ನ ಅಮ್ಮನ ನೋಡ್ಕೊಳಕ್ಕೆ ಅಲ್ಲಿ ನನ್ನ ತಮ್ಮ ಇದ್ದಾನೆ. ಅದಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋ ನೋಡ್ಕೊಳಕ್ಕೆ ಅಲ್ಲಿ ಯಾರಿಲ್ಲ. ನಾನು ಮೊದಲು ಅಲ್ಲಿಗೆ ಹೋಗ್ಬೇಕು. ಸರ್ ಏನ್ ಮಾತಾಡ್ತೀರಿ ಸರ್? ಆಕ್ಸಿಡೆಂಟ್ ಅದಲ್ಲಿ ಪಬ್ಲಿಕ್ ಇದೆ, ಪಬ್ಲಿಕ್ ನೋಡ್ಕೊಳ್ಳುತ್ತೆ. ಏನ್ ಮಾತಾಡ್ತೀನಿ ನೀನು? ಪಬ್ಲಿಕ್ ಏನ್ ಮಾಡ್ತಾರೆ? ಆಕ್ಸಿಡೆಂಟ್ ಆದವನ ಫೋಟೋ ತೆಗೆದು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಳಿಸ್ತಾರೆ. ಕೆಲವರು ಅರೆ ಹುಚ್ಚೋದಕ್ಕೆ ಶೇರ್ ಕೊಡ್ತಾರೆ, ಲೈಕ್ ಕೊಡ್ತಾರೆ. ಅಲ್ದೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರೋನನ್ನು ಯಾರು ಬಚಾವ್ ಮಾಡೋಕೆ ಬರಲ್ಲ. ಇದು ನನ್ನ ಕರ್ತವ್ಯ. ಆದ್ರೆ ಒಂದು ವಿಷಯ, ನೀನು ಫೈನ್ ಮಾತ್ರ ಸ್ಟೇಷನ್ ಬಂದಾದ್ರೂ ಕಟ್ಲೇಬೇಕು. ಒಂದು ಮಿನಿಟ್ ಸರ್, ನೋಡಿದ್ಯಾ ಮುನ್ನಿ, ಹಾಗೆ ಎಲ್ಲ ಪೊಲೀಸರು ಕೆಟ್ಟವರಾಗಿರುವುದಿಲ್ಲ. ಅವರಲ್ಲಿ ಇಂಥ ಒಳ್ಳೆ ಪೊಲೀಸರು ಇರ್ತಾರೆ. ಹಾಗೆ ಪ್ರತಿಯೊಂದು ಕೆಲಸವನ್ನು ಪ್ರತಿಯೊಂದು ಕಡೆ ಪೊಲೀಸರೇ ಬಂದು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಪೊಲೀಸರು ಎಷ್ಟು? 3 ಲಕ್ಷ ಜನ. ಈ 3 ಲಕ್ಷ ಜನ ಪೊಲೀಸರು ಎಲ್ಲಿದ್ದಾರೆ? ಒಂದು VIP ಹಿಂದೆ 3 ಪೊಲೀಸ್, 761 ಸಾಮಾನ್ಯ ಜನರಿಗೆ ಒಬ್ಬ ಪೊಲೀಸ್. ಹಾಗಾಗಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಕೆಲಸವನ್ನು ಪೊಲೀಸರೇ ಬಂದ್ ಮಾಡೋಕೆ ಸಾಧ್ಯ ಇಲ್ಲ. ನಾವು ಸಾರ್ವಜನಿಕರು ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದರೆ ಇಂಥ ಪೊಲೀಸರಿಗೆ ಅವರ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಾಗ ಆಗುತ್ತೆ. ಸರ್ ನೀವೇನ್ ಟೆನ್ಷನ್ ಮಾಡಬೇಡಿ, ನಮ್ದು ಫೈನ್ ಅನ್ನು ನಾಳೆ ಬೆಳಿಗ್ಗೆ ಬಂದು ಸ್ಟೇಷನ್ಗೆ ಕಟ್ತೇವೆ. ಹೌದಾ? ಓಕೆ, ಈ ಬಸ್ಸು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? ಪ್ಯಾಸೆಂಜರ್ ಫುಲ್ ಇದ್ರೂ ಜಮ್ಮು ಇಂದ ಕನ್ಯಾಕುಮಾರಿ ತನಕ ಹೋಗ್ತದೆ. ನಮ್ಗೆ 4 ಟಿಕೆಟ್ ಸಿಗುತ್ತಾ? ಖಂಡಿತ ಸಿಗತ್ತೆ. ಓಕೆ, ಮಧ್ಯ ನೀವು ಕೂತ್ಕೋಬೇಕು. ಓಕೆ ಸರಿ, ಟಿಕೆಟ್ ಇಶ್ಯೂ ಮಾಡುದು ನಾನೇ ಅಲ್ಲ. ಹೌದಾ? ಕಾಂಪ್ಲಿಮೆಂಟರಿ ಸರ್ವಿಸ್ನು ಇದೆ. ನಿಜಲು JCBಗೆ ಬಟ್ಟೆ ಹಾಕ್ದಾಗಿರೋ ನೀವು ಮಂಗಳೂರಿನ ವೆರಿ ವೆರಿ ಪಾಪ್ಯುಲರ್, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ತಂಡ ಪ್ರಶಂಸಾ. ಜೋರಾಗಿ ಚಪ್ಪಾಳೆ. ಸೊ ನೋಡೋಣ ನಿಮ್ಮ ಪ್ರಶಂಸಾ ತಂಡದ ಪ್ರಶಂಸೆ ಹೇಗಿರುತ್ತೆ ಅಂತ. ಎಸ್ ನಾರಾಯಣ್ ಸರ್. 3 ಜನ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು, ತುಂಬಾ ಅದ್ಭುತ. ಇಷ್ಟು ಚೆನ್ನಾಗಿ ನಗಿಸಿ ಅದ್ರೊಳಗಡೆ ಒಂದು ಅದ್ಭುತ ಸಂದೇಶ ಕೊಟ್ರಿ ನೀವು. ಆ ಸಂದೇಶ ಬಹಳ ಚೆನ್ನಾಗಿತ್ತು. ಜೊತೆಲಿ ಅವ್ರ ಪಾತ್ರ ತುಂಬಾ ಚೆನ್ನಾಗಿತ್ತು, ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಯಾಕಂದ್ರೆ ಕೇಳೋರಿಗೆ ನೋಡೋರಿಗೆ ಹಿತವಾಗಿರುತ್ತೆ, ಬಟ್ ಆ ಕೆಲಸ ತುಂಬಾ ಕಷ್ಟವಾದ ಕೆಲಸ. ಬಟ್ ನಿಮ್ಮ ಟೀಮ್ ಎಫರ್ಟ್ 100ಕ್ಕೆ 100 ಸಕ್ಸಸ್. ಸೂಪರ್, ಫಸ್ಟ್ ಕ್ಲಾಸ್ ಸರ್. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಸಿನಿಮಾನೇ ಇನ್ಸ್ಪಿರೇಷನ್ ಆಗಿರ್ಬೋದು. ಸೂರ್ಯವಂಶಲ್ ಕೂಡ ನೀವು ಇದೇ ತರ ಒಂದು ಪ್ರಯತ್ನ ಮಾಡಿದ್ರಿ, ಒಂದು ಸಣ್ಣ ಕಾನ್ಸ್ಟೇಬಲ್ ಪಾತ್ರ ತಗೊಂಬಂದು ಕೆರ್ಕೊಂಡು ಗಾಯ ಮಾಡ್ಕೊಂಡು ನಾನೇನ್ ಬೇಡ ಅನ್ಲಿ. ಧನ್ಯವಾದಗಳು. ಶ್ರುತಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ಅದ್ಭುತವಾಗಿತ್ತು ನಿಮ್ಮ ವಾಕಿಂಗ್ ಸ್ಟೈಲ್. ಥ್ಯಾಂಕ್ ಯು ಮ್ಯಾಮ್. ಹೆಣ್ಣು ಮಕ್ಕಳು ನಾಚೋ ಹಾಗಿತ್ರಿ. ಒಬ್ಬ ಹುಡುಗರಾಗಿ ಅದನ್ನ ಮೈಗೂಡಿಸ್ಕೊಳ್ಳೋದಿದೆಯಲ್ಲ, ತುಂಬಾನೇ ಕಷ್ಟ. ತುಂಬಾ ಮುದ್ದಾಗಿ ಕಂಡ್ರಿ, ತುಂಬಾ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಹ್ಯಾಪಿ. ಥ್ಯಾಂಕ್ ಯು. ಆಮೇಲೆ ಕಾನ್ಸ್ಟೇಬಲ್ ಸರ್, ಏನ್ ಸರ್ ನಿಮ್ ಟೈಮಿಂಗು? ಕಾಮಿಡಿ ಅಂದಾಗ ನಾವು ಹೇಳಕ್ಕೆ ಸಾಧ್ಯವಾಗೋದು ಒಂದೇ ಒಂದು ಜಾಗ, ಅದು ಟೈಮಿಂಗ್ ಮಾತ್ರ. ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ನಿಮ್ 3 ಜನರ ಮಧ್ಯದಲ್ಲಿ. ನಿಮ್ 3 ಜನ ಎಷ್ಟು ನಗಿಸ್ತೀರೋ ಅಷ್ಟೇ ಒಳ್ಳೆಯ ಮೆಸೇಜ್ ಅನ್ನ ಕೊನೆಯಲ್ಲಿ ಹೇಳಿದ್ದು ನಿಜಕ್ಕೂ ಬಹುಶಃ ನೋಡುವಂತ ಎಲ್ಲ ಪ್ರೇಕ್ಷಕರಲ್ಲೂ ಒಂದು ಅರಿವನ್ನ ಮೂಡಿಸಿದ್ದೀರ ನೀವು. ಅದಕ್ಕೆ ನಿಮಗೊಂದು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ.
ಪ್ರೇಮ್ ಅವ್ರು. ಮೊದಲನೇದಾಗಿ 3 ಜನ ಕಲಾವಿದರಿಗೆ ಎಷ್ಟು ನಕ್ಕಿದ್ದೀನಿ ಅಂದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಅಲರ್ಟ್ ಆದಾಗ ಅನಿಸ್ತು, ಇವತ್ತು ಎಲ್ಲರೂ ನೋಡ್ತಾ ಇದ್ರೆ ಈ ತರ ನಗ್ತಾ ಇದ್ದೀನಿ ನಾನು ಅಂತ. ಅಂದ್ರೆ ಆ ಇನ್ವಾಲ್ವ್ಮೆಂಟ್ ಬರ್ಬೇಕಂದ್ರೆ, ನಮ್ಮನ್ನ ನಾವು ಮರೆತು ನಗ್ಬೇಕಂದ್ರೆ ಅದು ತಮಾಷೆ ಮಾತಲ್ಲ. ಈ ರೇಂಜ್ಗೆ ನಾನು ನಕ್ಕಿದ್ದೀನಿ ಅಂದ್ರೆ ಮೂವರಲ್ಲಿರುವಂತ ಕೋಆರ್ಡಿನೇಷನ್, ಡೈಲಾಗು, ಎಷ್ಟು ಉದ್ದ ಡೈಲಾಗ್ ರೀ ಅದು, ಎಷ್ಟು ನಿಮಿಷದ ಡ್ರಾಮಾ, ಎಷ್ಟು ಶೋ, ಎಷ್ಟು ದೊಡ್ಡ ಶೋ. ಅಷ್ಟು ದೊಡ್ಡ ಶೋನ ಒಂದು ಚೂರು ನನ್ನ ಕಣ್ಣು ಆ ಕಡೆ ಈ ಕಡೆ ಬಿಟಿಕ್ಸ್ದೆ ನೋಡೋ ತರ ಒಂದು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡಿದ್ರ. ಫ್ಯಾಂಟಾಸ್ಟಿಕ್, ರಿಯಲಿ ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಪ್ರಜ್ವಲ್ ಅವ್ರೆ. ಇವರು ಈಗ ಮಾಡಿದ ಆಕ್ಟ್ ನಮ್ಮ ಚೌಕ ಸಿನಿಮಾಗೆ ತುಂಬಾ ಕನೆಕ್ಟ್ ಆಗುತ್ತೆ. ನಾವು ನಮ್ಮ ಚೌಕ ಸಿನಿಮಾಯಿಂದ ಹೇಳಕ್ಕೆ ಪ್ರಯತ್ನ ಪಡ್ತಿರೋದು ಇದೇನೆ. ಪ್ರತಿಯೊಬ್ಬ ಮನುಷ್ಯನೂ ಅವನ ಕರ್ತವ್ಯನ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ನಾಡು, ದೇಶ ಬಹಳ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನೋದೇ ನಾವು ಚೌಕ ಸಿನಿಮಾಲಿ ಹೇಳೋ ಪ್ರಯತ್ನ ಮಾಡ್ತಿರೋದು. ಅಂಡ್ ಅವ್ರು ಹೇಳಿದ ಡೈಲಾಗೆ ಅದೇ ತರದ ಒಂದು ಡೈಲಾಗ್ನ ನಾನು ಸಿನಿಮಾಲಿ ಹೇಳಿದ್ದೀನಿ. ಆಮೇಲೆ ಅವ್ರಿಗೆ ಪ್ರವೀಣ್ ಅವರ ಪ್ರಸನ್ನ ಅವ್ರಿಗೆ ಕಾಮಿಡಿ ಅವರು ಇಡೀ ಮೈಲ್ ಕಣ್ಕಣದಲ್ಲೇ ಇದೆ. ಯಾಕಂದ್ರೆ ಅವರು ಟ್ರೈ ಮಾಡ್ಬೇಕಾಗಿಲ್ಲ ನಗ್ಸಕ್ಕೆ, ಅವ್ರನ್ನ ನೋಡ್ತಿದ್ರೇನೆ ನಗು ಬರ್ತಿತ್ತು ಅವ್ರ ಆಕ್ಟ್ ಅಲ್ಲಿ. ಇಟ್ ವಾಸ್ ವಂಡರ್ಫುಲ್. ಅಂಡ್ ಸಂದೀಪ್ ಅವ್ರಿಗೆ ಅವ್ರ ವಾಯ್ಸ್ ತುಂಬಾ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಬಲ್ಲೆ. ಅಂಡ್ ಮರ್ವಿನ್ ನಿಜವಾಗ್ಲೂ ಹುಡುಗಿ ಆಗಿದ್ದಿದ್ರೆ ನಾನು ಅವ್ರ ಜೊತೆಗೆ ಡೇಟ್, ಬಸ್ ಅಲ್ಲ ಸೈಕಲ್ ಅಲ್ಲೇ ಡೇಟ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಇಟ್ ಇಸ್ ವಂಡರ್ಫುಲ್. ಅಂದ್ರೆ ಅಷ್ಟು ಚೆನ್ನಾಗಿ ಒಂದು ಹುಡುಗಿ ತರ ನಟನೆ ಮಾಡಿದ್ರು. ಅವ್ರ ಗ್ರೇಸ್ ಆಗಿರ್ಬೋದು, ಅವ್ರ ಸ್ಮೈಲ್ ಆಗಿರ್ಬೋದು, ಇಟ್ ವಾಸ್ ವಂಡರ್ಫುಲ್. ತುಂಬಾ ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಸರ್. ಓಕೆ ಪ್ರಶಂಸ, ನಿಮ್ಮ ಆಕ್ಟ್ ನಾವು ನೋಡಿದ್ವಿ, ಬಟ್ ಇನ್ಮೇಲೆ ಚಿಲ್ಲರೆ ಕೊಡೋದು ಮರಿಬೇಡಿ. ಇವಾಗ ಬರ್ಸಿ ಬರ್ತಾ ಇರ್ತೀನಿ. ಓಕೆ, ಪ್ರೇಮ್ ಅವ್ರನ್ನ ಕರಿತೀನ. ಓಕೆ, ಇವಾಗ್ಲೇ ಕರೀರಿ, ಡ್ಯಾನ್ಸ್ ಮಾಡೋಕಿದೆ ನನಗೆ. ಪ್ರೇಮ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಂತೆ. ನಿಮ್ಮ ಹೊಟ್ಟೆಗೆ ನಿಮ್ಮ ಆಸೆ ನೆರವೇರ್ತಾ ಇದೆ, ಹೋಗ್ರಿ. ಬನ್ನಿ ದಯವಿಟ್ಟು. ಬಾಬಾ ಸಿಕ್ಕಾಪಟ್ಟೆ ನಕ್ಕು ಹೊಟ್ಟೆ ಹುಣ್ಣಾಗಿದೆ. ಐ ಲೈಕ್ ಮಜಾ ಭಾರತ. ಈ ನಗೋ ಕಾರ್ಯಕ್ರಮನ ಮತ್ತೆ ಮುಂದುವರ್ಸೋಣ. ಶೀಥು ಹೇಳೋ ಚೀಥು. ಏನ್ ಹೇಳ್ದಮ್ಮ, ತುಂಬಾ ಚೆನ್ನಾಗಿ ಪಂಚಿಂಗ್ ಲೈಟ್ ನೋಡಿದ್ದೀನಿ ನಾನು. ಅದಕ್ಕೇನು ಬಿಗ್ ಬಾಸ್ ನನಗೆ ಪಂಚಿಂಗ್ ಸ್ಟಾರ್ ಅಂತ ಡೈಲಾಗ್ ಕೊಟ್ಟಿದ್ದು. ವೆರಿ ನೈಸ್. ಬಟ್ ಈಗ ಮುಂದಿನ ತಂಡನ ಕರೆಯುವಂತ ಸಮಯ ಆಗಿದೆ. ಪ್ಲೀಸ್ ವೆಲ್ಕಮ್ ಅರಳಿಕಟ್ಟೆ ಅಂಟಮ್ಮ. ಎಲ್ಲ ಹಾಡು ಆಗೋಯ್ತಾ? ಓಲಿ ಬಿಡು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಾವು ಹುಡುಗಿರ್ ಲೈಫಿಗೆ ಒಂಥರ ಜಾಕಿ ಇದ್ದಂಗೆ. ಯಾಕೆ ಅಂತೀರಾ? ಹುಡುಗರ ಜೀವನದಲ್ಲಿ ಹುಡುಗಿರ್ ನೋಡೋದೇ ಒಂದು ಅದ್ಭುತ ಅನುಭವ. ಕತ್ತಿ ಮೇಲೆ ನಡೆದಂಗೆ ಹುಷಾರಾಗಿರ್ಬೇಕು. ಕೆಲವು ದೊಡ್ಡರು ಹುಡುಗಿನ್ ನೋಡಿದ್ ಮೊದ್ಲೇ ಸರಿನೇ ಹೆಂಗೆ ಇದ್ರು ಕಾಂಪ್ರಮೈಸ್ ಅಲ್ಲಿ ಮದ್ವೆ ಆಗಿ ಜೀವನ ಪೂರ್ತಿ ಗೋಳಾಡ್ ಸಾಯ್ತಾರೆ. ನಮ್ಮ ಲೈಫಲ್ಲಿ ಹಂಗಾಗ್ಬಾರ್ದು ಅಂತ ಒಂದು ಫಾರ್ಮುಲಾ ಮೇಂಟೈನ್ ಮಾಡ್ತೀವಿ. ಮದ್ವೆ ಆಗೈತನ್ಲ ಇಲ್ಲ ಬರ್ಕ ಮತ್ತೆ 10 ಹುಡುಗಿರ್ ನೋಡ್ಬೇಕು, 5 ಹುಡುಗಿರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡಿ ಒಬ್ಳನ್ನ ಮದ್ವೆ ಆದ್ರೆ. ಹೇಳಿ ಅಂದ್ರೆ ಇದೇನು ಇಲ್ಲಿದ್ರೆ ಬರೀ ಒಳಿಕೆ ಹುಡುಗಿನೇ ನೋಡ್ಲಾ ಒಳಿಯ ಅಂತ ಎಲ್ಲ ಅಡ್ವಾನ್ಸ್ ಆಗಿರ್ಬೇಕು. ಹೊಳಿ ಅಂದ್ರೆ ಎತ್ತ ಕೈ. ಮೈಸೂರಲ್ಲಿ ರಂಗೋಲಿ ಬಿಡಕ್ಕೆ ಮಂಡ್ಯದಿಂದನೇ ಬೊಕ್ಕೊಂಡು ಹೋಯ್ತಿ ಅನ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ನಂಗೆ ಇಷ್ಟ ಆಗ್ಬಿಟ್ರೆ. ನೀವೇನು ನಳಿಯ ಹುಡುಗಿ ನಂಗಿಷ್ಟ ಆಗ್ಬೇಕು, ಆಮೇಲೆ ಅಳಿಯ. ಬರೀ ಮತ್ತೆ ಒಳಿಕೆ ಹೊಳಿ ಅಂದ್ರೆ ಹೊರಗಡೆ ಏನ್ ಮಾಡ್ತೀರಿ? ಬರ್ರಿ. ಈಗ ನಮ್ಮ ಮಗ ಹೊರಗಂಟ ಈ ಮೈಸೂರು ಪಾಕ್ ತಿಂತ ಇರಿ. ಹೊಳಿ ಅಂದ್ರೆ ಮೈಸೂರು ಪಾಕು ಕೊಲ್ಲಲ್ಲ, ತಿಂದೆ ಅತ್ತಾಗಿತ್ತಾಗ ಎಸಿತಾ ಇದ್ರಲ್ಲ. ಲೇ ಹುಡುಗಿ ನೋಡಕ್ ಓದ್ ಕಡೆ ಅಲ್ಲ, ಬಾಕ್ಸ್ ಮೈಸೂರು ಪಾಕ್ ತಿಂದ್ರೆ ಶುಗರ್ ಬರುತ್ತೆ, ಆಮೇಲೆ ಸುಖ ಸಂಸಾರ ಆಗಲ್ಲ, ಶುಗರ್ ಸಂಸಾರ ಆಗುತ್ತೆ.
ತುಂಬಾ ಪ್ರಾಕ್ಟಿಕಲ್. ನನ್ಗೆ ಇಷ್ಟ ಆಗ್ಬಿಟ್ರು. ಐ ಲವ್ ಯು. ಲೇ ಹುಡುಗಿ ಮೇಲೆ ನಂಗ್ ಲವ್ ಆಗ್ಬೇಕು, ಹುಡುಗಿ ಕರ್ಸು ನೋಡದ್ನ ಪ್ರಾಕ್ಟೀಸ್ ಮಾಡ್ತೀನಿ. ಹಂಗ ಕುತ್ಕೊಳ್ಳಿ. ಅವ್ವ ಅಮೃತ ಪ್ರಿಯ ಹಳ್ಳಿ ಅಂದ್ರು ಬಂದವ್ರಪ್ಪ ಬಂದ್ ನೋಡ್ಬೇಕಂತೆ. ಜಾಕ್ಪಟ್ ಏನಾದ್ರು ಹೊಡಿತಾ ಟಿನ್ಸಾ? ಇಲ್ಲ ಹಳ್ಳಿ ಅಂದ್ರೆ ಒಂದೇ ಹಳ್ಳಿ ಅಂದ್ರೆ ನನ್ ಮಗಳು ಒಂದ್ ರೇಂಜ್ಗೆ ಐಂದ್ರತರೈ ಹರಿಪ್ರಿಯ ಎರಡು ಮಿಕ್ಸ್ ಆದಂಗ್ ಸಿಕ್ಕಾಪಟ್ಟೆ ಸುಂದರವಾಗ ಅವಳ. ಕರ್ಸಪ್ಪ ನಿನ್ ಸುಂದ್ರಿನ ನೋಡುವ. ಕರೆಸ್ತೀನಿ. ಅವ್ವ ಏ ಹಳ್ಳಿ ಅಂದ್ರು ನೋಡ್ಲೇಬೇಕು ಅಂತವ್ರೆ, ಬಾ ಹೊರ್ಗಡಿಕೆ. ಐಂದ್ರಿತ ಹರಿಪ್ರಿಯ ಮಿಕ್ಸ್ ಅಂದ್ರೆ ನೀವು ತುಂಬಾ ಕಾಮಿಡಿ ಮಾಡ್ತೀರಿ ಬರೀ ಬಳಿಕ. ಅಳಿ ಅಂದ್ರೆ ಬನ್ನಿ ಕೂತ್ಕೊಳ್ಳಿ, ಅವಶ್ಯ ಸಮಾಧಾನ ಮಾಡ್ಕೊಳ್ಳಿ. ಏನ ಅಲ್ಲ ಹುಡುಗಿನ ಏನಾರ ಕೇಳಂಗ್ರ ಕೇಳ್ಕೊಳ್ಳಿ. ಹುಡುಗಿಗೆ ಭಾವಗೀತೆ ಆಡಕ್ ಬರುತ್ತಾ? ಭಾವ ನನಗೆ ಪಂಚ ಹೊಡಿತಾಳ ನಿನ್ನ ಮಗಳು. ಅಳಿ ಅಂದ್ರೆ ಚಿಕ್ಕೂರಿಂದ ನನ್ ಪಂಚೆ ಒಗ್ದು ಅಭ್ಯಾಸ, ಅದಕ್ಕೆ ಪಂಚ ಹೊಡೆದ್ ಹೆಂಗೆ ಅಂತ ರೂಢಿ ಆಗವಳೆ. ಮತ್ತೆ ಪಂಚು ಬಾಯ್ ಕುಂತ್ಕೊಳ್ಳಿ. ನುಲ್ದಿ ಸಾಕು, ಒಂದ್ 2 ಹೆಜ್ಜೆ ನಡಿ. ಯಾಕೆ ನೀವ್ 2 ಹೆಜ್ಜೆ ಹೇಳಿ. ಒತ್ತಿ ದೂರ ನಡಿಯ ಪಾಪ. 1 2 ಸ್ಟಾರ್ಟ್. ಅಯ್ಯೋ ನಿಮ್ ಹುಡುಗಿನ ಅರ್ಥ ಸರಿ ಇಲ್ಲ ಅಂದ್ರೆ ನಡೆಯೋ ಸ್ಟೈಲ್ ಸರಿ ಇಲ್ಲ ಅಂದೆ. ಈಗ ಮಾಡ್ತೀನಿ. ಚೂರು ಬೆಂಡಾಗಿ ನಿನ್ನ ತಲೆನ ಪಾದಕ್ ಮುಡ್ಸು. ಅಳಿ ಅಂದ್ರೆ ನನ್ನ ಸುಂದರವಾದ ಹುಡುಗಿನ ನೋಡಕ್ ಬಂದ್ರು ಅಥವಾ ಸರ್ಕಸ್ ಜನ ನೋಡಕ್ ಬಂದ್ರು? ಆಗಲ್ವಾ, ಬೇಡ ಬಿಡು, ಓಡು. ಪಾಪ ಸೀರೆ ಎತ್ತವ. 1 2 ಸ್ಟಾರ್ಟ್. ನಂಗ್ ಹುಡುಗಿ ಇಷ್ಟ ಇಲ್ಲ. ಯಾಕೆ? 2 ರೌಂಡ್ ಓಡಿದ್ಕೆ ಈ ರೇಂಜಿಗೆ ಸುಸ್ತಾಗಡೆ. ಇನ್ ನನ್ ಜೊತೆ ಜೀವನ ಪೂರ್ತಿ ಓಡ್ತಾನೆ ಇರ್ಬೇಕು, ಇನ್ನೇ ಸುಸ್ತಾಗಲ್ಲ. ಅಳಿ ಅಂದ್ರೆ ಓಡ್ಸಾಡ್ರು ಸುಸ್ತಾಯ್ಕಿಲ್ವಾ? ಆಗಬಾರ್ದು, ಆಗಲೇಬಾರ್ದು. ಇವಳು ನೋಡಿದ್ರೆ ಕಾಗೆಗೆ ಕಾನ್ಫಿಡೆನ್ಸ್ ಬರುತ್ತೆ ನಾನೇ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಐ ರಿಜೆಕ್ಟ್ ದಿಸ್ ಸಂಬಂಧ. ಈ ಹುಡುಗಿ ನನಗಿಷ್ಟ ಇಲ್ಲ. ಅಳಿ ಅಂದ್ರೆ ಅವ್ವ ಬವ್ವ ಇಲ್ಲಿ ಅವ್ವ ಅವ್ವ ಅವ್ವ
ಮದ್ವೆ ಆದ್ರೆ ಅಡ್ಗೆ ಮಾಡಾಕ್ತಾಳೆ ಅಂತ ಮದ್ವೆ ಅದೇ. ಇವಾಗ ನಾನೇ ಮಾಡ್ಬೇಕು ಅಡ್ಗೆನ. ಮದ್ವೆ ಆದ್ರೆ ಬಟ್ಟೆ ಒಗಿತಾಳೆ ಅಂತ ಮದ್ವೆ ಅದೇ. ಇವಾಗ ಅವಳ ಬಟ್ಟೆನು ಸೇರ್ಸಿ ಒಗಿಬೇಕು. ಏನ್ ಕರ್ಮನು. ಹೆಣ್ಣು ನೋಡಕ್ ಬಂದು ನನ್ನ ರಿಜೆಕ್ಟ್ ಮಾಡಿ ಹೋದ್ನಲ್ಲ ಇವನು. ಮಾಡ್ತೀನಿ ತಡಿ. ರೀ ಏನು ಅಂದ್ರೆ ಬರ್ರಿ ಇಲ್ಲಿ. ಏನಾಯ್ತು ಸಿಸ್ಟರ್? ರೀ ಬೇಗ ಬನ್ರಿ. ಅಯ್ಯಯ್ಯೋ ಯಾಕೆ ಏನಾಯ್ತು ಚಿನ್ನ? ರೀ ಅವ್ನ ನೋಡಿ ಕಣ್ಣು ನೋಡ್ತಾನ್ರಿ. ಕಾಮಿಡಿ. ಲೇ ನಿನ್ನ ಮುಖ ನೋಡಿದ್ರೆ ಕಲ್ಲು ಹೊಡಿಬೇಕು ಅನ್ಸುತ್ತೆ, ಕಣ್ಣು ಹೊಡಿಬೇಕು ಅನ್ಸಲ್ಲ ಬ್ರೋ. ಏನ್ ನನ್ ಗಂಡನ ಹಂಗ್ ಹೊಡಿತಿದ್ಯಲ್ಲ? ನೀನು ನೋಡಿ ಕಣ್ಣು ನೋಡಿದ್ರೆ ಏನ್ ಮಾಡ್ತೀರಿ? ಚಪ್ಲಿ ಕಿತ್ತೋಗುತ್ತೆ. ನಾವ್ ಅಷ್ಟ್ ಕೆಟ್ಟವ್ರಲ್ಲ, ಬರೀ ಕೈಲೇ ಹೊಡಿತೀವಿ. ಬಾಚಿನ ನೀನು. ರೀ ಬನ್ರಿ. ನಾನ್ ಕಣ್ಣು ನೋಡ್ದಿಲ್ಲ ಚಿನ್ನ. ನೀವೇನು ಅಂತ ನನಗ್ ಗೊತ್ತಿಲ್ವೇನ್ರಿ? ಬನ್ನಿ. ಚೋ ಸ್ವೀಟ್. ಬಾ. ನಿನ್ನೇನ್ ತಿನ್ಬರಕ್ಕೆಲ್ಲ ಪಸ್ತು. ಮತ್ತೆ ಏನಾಯ್ತು? ಮತ್ತೆ ಏನಾಯ್ತಾ? ನೀನ್ ಗಂಡ ಈ ಕಡೆಯಿಂದ ಬಂದು ನನ್ನ ಹೆಂಡತಿನ ಗಾಳಿ ಆಡಕ್ಕೂ ಜಾಗ ಇಲ್ಲಂಗೆ ಟೈಟ ತಪ್ಪಿಡಿದ. ಪಾಪ ನನ್ನ ಹೆಂಡತಿ ಪತಿವ್ರತೆ. ನಾನ್ ತಪ್ಪಿಡ್ರೆ ಬೆಳಗಾನ ಅಳ್ತಾಳೆ. ಈ ಗಂಡಸರು ಮನೇಲಿ ಒತ್ತಿ ನೋಡೇ ಇದ್ರು ಆಚೆ ಹೋಗಿ ಮಸಾಲೆ ಒಡೆ ತಿನ್ನೋದೇನು ತಪ್ಪಲ್ಲ. ನಮ್ ತರ ಬ್ಯೂಟಿಫುಲ್ ಹೆಂಡತಿ ಇರೋರ್ಗೆಲ್ಲ ಇದೇ ಪ್ರಾಬ್ಲಮ್. ಲೇ ಹಾಕಿರೋ ಮೆಟ್ಟು ತಗೊಂಡ್ ಹಾಕೇಟ್ ನೋಡಿ, ಅವಳನ್ನ ಮಾತ್ರ ಬ್ಯೂಟಿ ಅನ್ಬೇಡ. ಬಿಡ್ರಿ ಅವನ ತಪ್ಕೊಂಡ ಮೈಯಲ್ಲೆಲ್ಲ ಕಬ್ಳಿ ಹುಳ ಓಡಾಡ್ಬೇಕಾಗತ್ತೆ ರೀ. ಹೌದಾ ಬಂಗಾರಿ? ಒಳಗಡೆ ಮಸಾಜ್ ಮಾಡ್ಕೊಡ್ತೀನಿ ಬಾಚಿನ. ರೀ ಅದೇ ಸಾಂಗು ಅದೇ ಬೀಟು. ಲೇ ಸಾಂಗು ಅದೇ ಇರ್ಲಿ ಕಳ, ಬೀಟ್ ಸ್ವಲ್ಪ ಕಡಿಮೆ ಇರ್ಲಿ. ಆಗಲ್ಲಪ್ಪ, ನಮ್ ಕೈಯಲ್ಲಾಗಲ್ಲ. ಮದ್ವೆ ಆಗಿ ಗಂಡ ಆಗ್ಬೇಕು ಅನ್ಕೊಂಡೆ, ಇವಾಗ ಅವಳು ಗಂಡ ಆಗ್ಯಾಳೆ, ನಾನ್ ಹೆಂಡತಿ ಆಗಿನಿ. ರಿಲ್ಯಾಕ್ಸ್ ಚಿನ್ನ, ಪ್ಲೀಸ್ ಕಣೆ. ಮನೇಲಿ ಎಷ್ಟು ಬೇಕಾದ್ರೆ ಹೊಡಿ ಬಡಿ ಬೇಜಾರಿಲ್ಲ, ಬೀದಿಲಿ ಬೇಡ ಕಣೆ, ಮರ್ಯಾದೆ ಬೀದಿ ಪಾಲಾಗುತ್ತೆ. ಪಕ್ಕದ ಮನೆ ಅವ್ರನ್ನ ತಬ್ಕೊಳಕ್ ಹೋಗ್ದೇ ಇರೋ ಮರ್ಯಾದೆ ನಾ ಕೆಲ್ಸ ಹೇಳಿದ ತಕ್ಷಣ ಹೋಗ್ಬಿಡುತ್ತಾ? ಹೋಗಲೇ. ಏನಾಯ್ತು ವಿಧಿಯಾಟ ಏನಾಯ್ತು? ಮದ್ವೆ ಆಗದವ್ರಿಗೆ ಆಗ್ಲ ಅಂತ ಚಿಂತೆ, ಮದ್ವೆ ಆದವರಿಗೆ ಮದ್ವೆ ಆದ್ನಲ್ಲಪ್ಪ ಅಂತ ಚಿಂತೆ. ಒಟ್ನಲ್ಲಿ ಗಂಡಸು ಜಾತಿಗೆ ನೆಮ್ಮದಿನೇ ಇಲ್ಲ. ಹಾ, ಯಾರನ್ನೂ ನೋಡ್ಬಾರ್ದು ಸರ್, ಅದ್ರಲ್ಲೂ ಪಕ್ಕದ ಮನೆಯಲ್ಲಂತೂ ನೋಡ್ಲೇಬಾರ್ದು. ಈಗ ಮಾಡ್ತೀನಿ, ಯಾರು ಬರ್ತಾರ ಬರ್ಲಿ, ನಾನು ನೋಡ್ತೀನಿ. ಮಧ್ಯಾಹ್ನದ ಹೊತ್ತಲ್ಲಿ ಹೆಂಡತಿ ಕೈಯಲ್ಲಿ ಹೋದೆ ತಾಳದೇನ ಮಾರ್ಕೆಟ್ ಹೊರಟಿದ್ದೆ. ಬ್ಯಾಗು ಎಲ್ಲಿದೆ? ಬ್ಯಾಗು
ಅಣ್ಣ ಪೆಟ್ಟು ತಿನ್ನೋಕೇನು ಬೇಜಾರಿಲ್ಲ, ಆದ್ರೆ ಏನು ಕಾರಣ ಅಂತ ಗೊತ್ತಿಲ್ಲದೆ ತಿನ್ನೋದಲ್ಲ ಇದು ನರಕ. ಈ ಘಟನೆ ಕಾರಣಕರ್ತೆ ಅವಳು ಅಂತ ಗೊತ್ತು, ಕಾರಣ ಏನು ಅಂತ ಗೊತ್ತಿಲ್ವೇ? ಯಾರಾದ್ರೂ ಬಂದು ಕ್ಲಾರಿಟಿ ಕೊಡ್ರು, ಬರ್ರೋ. ಲೇ, ನಿನ್ನ ಪಾದಗಳನ್ನ ನಾಲ್ಗೆ ಹಾಕಿ ನಕ್ಕು ಬಿಡ್ತೀನಿ ಕಣೆ. ತಮ್ಮಯ್ಯ ಅಂತೀನಿ, ಯಾಕೆ ರಿವೆಂಜು ಅಂತ ಹೇಳೆ. ಕ್ರಿಸ್ತ ಶಕ 2013 ನೀನು ಮೂಡಲ್ಪಾಳಕ್ಕೆ ಹೆಣ್ಣು ನೋಡಕ್ ಬಂದದ್ದು, ಮೈಸೂರು ಪಾಕ್ ತಿಂದಿದ್ದು, ನಮ್ಮ ಅಪ್ಪನ ಜೊತೆ ಜಗಳಾಡಿದ್ದು, ಐ ರಿಜೆಕ್ಟ್ ದಿಸ್ ಸಂಬಂಧ ಅಂದದ್ದು. ಇದ್ಯಾವ ನೆನ್ಪಿಲ್ವೇ? ಓಹೋ, ನೀನೇನ ಅವಳು? ಅವಳ ಹೆಸರೇನೋ ಇಂದ್ರಿತಾ ಪ್ರಿಯಾ ಅಂತ ಅಲ್ವೇ? ಅವಳ ಹೆಸರಿಗೆ ನಾನೇ ಗೇಲಿ ಮಾಡಿದ್ದು. ಆ ಇಂದ್ರಿತಾ ಪ್ರಿಯಾ ನಾನೇ. ಯಾವ ಯಾಂಗಲಲ್ಲೂ ಹಂಗ್ ಕಾಣಲ್ವೇ? ಅದೇ ಅಲ್ಲಕ್ಕಲ್ಲ, ಹೆಣ್ಣು ನೋಡಕ್ ಬಂದು ನಿಲ್ಲು ನಡಿ ಓಡು ಅಂತ ಓಡಿಸ್ಬಿಟ್ಟು ಆಯಾಸ ಪಟ್ರೆ ಐ ರಿಜೆಕ್ಟ್ ದಿಸ್ ಸಂಬಂಧ ಅಂತೀಯ. ಲೇ ಗುಬಲ್ಡು, ಓಡಿದ್ರೆ ಆಯಾಸ ಬರುತ್ತೆ, ನನ್ ಪಾಯ್ಸನ ಬರುತ್ತೆ. ಲೇ, ಅವತ್ತು ರಿಜೆಕ್ಟ್ ಮಾಡಿದೆ ಅಂತ ಇವತ್ತು ರಿವೆಂಜ್ ತೀರ್ಸ್ಕೊಂತ ಇದೀಯಾ? ಮತ್ತೆ ನೀವೆಲ್ಲ ಹೆಣ್ಣು ನೋಡಕ್ ಬರೋದು, ಸ್ವೀಟು ಖಾರ ತಿನ್ನೋದು, ಸೈಲಾಗಿ ಲೆಟರ್ ಬರೀತೀನಿ ಅನ್ನೋದು. ಲೇ ಗುಬಾಲು, ಮೊಬೈಲ್ ಬಂದಿರೋ ಕಾಲದಲ್ಲಿ ಇಲ್ಲೇನೋ ನೀ ಲೆಟರ್ ಬರೆಯೋದು, ಅಪ್ಡೇಟ್ ಆಗ್ಬೇಕು, ಏನಾಗಬೇಕು, ಅಪ್ಡೇಟ್ ಆಗ್ಬೇಕು. ಬೈಲಿ ಹೋದ್ ಕಡೆ ಅಲ್ಲೆಲ್ಲ ಹೆಣ್ಣು ರಿಜೆಕ್ಟ್ ಮಾಡಿ ಬರ್ತೀರಲ್ಲ, ನೀವನ್ ಸಲ್ಮಾನ್ ಖಾನ್ ತರನ ಇದೀರಾ ಮಕ್ಕಳ? ಕೈ ಕಾಲು ಒಣಿಕೊಂಡು ಹೊಟ್ಟೆ ಸ್ಪಟ್ ಆಗವೆ. ನಿಮ್ಮಂತರ ನಾವು ಮದ್ವೆ ಆಗಲ್ವೇ? ಸರಿ ಹೋಲಿ ಬಾ. ಏನು ಅದೇನೋ ಫಾರ್ಮುಲಾ ಹೇಳ್ತೀಯಲ್ಲ, ಹೇಳು. ಕೇಳಿಸ್ಕ, ಬರ್ಕಂಡಿಯಲ್ಲ ಅವಾಗ? ನೋಡ್ಕ, 10 ಜನ ಹುಡುಗಿರ್ ನೋಡ್ಬೇಕು, 5 ಜನ ಸೆಲೆಕ್ಟ್ ಮಾಡ್ಕೋಬೇಕು, 2 ಫೈನಲೈಸ್ ಮಾಡ್ಬೇಕು, 1 ಮದ್ವೆ ಆಗ್ಬೇಕು. ಸೌಂಡ್ ಬರ್ಬಾರ್ದು. ನಾವು ಗಂಡಸರು ಇದಕ್ಕೆಲ್ಲ ಜಗ್ಗಬಾರ್ದು, ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟು. ಸರ್, 10 ಜನ ಹುಡುಗಿರ್ ನೋಡ್ಬೇಕು, 5 ಜನನ್ನ ಸೆಲೆಕ್ಟ್ ಮಾಡ್ಕೋಬೇಕು, 2 ಮಜ ಭಾರತ, ಮಜ ಭಾರತ. ನಾರಾಯಣ್ ಸರ್, ಈ ಒಂದು ಸೀನ್ ಅನ್ನ ನೋಡಿದ್ರಿ, ಇದು ಹೇಗಿತ್ತು ಅಂತ ಕೇಳೋದಕ್ಕಿಂತ ಮುಂಚೆ ನಿಮಗೆ ಯಾವ್ದಾನ ಈ ತರ ಎಕ್ಸ್ಪೀರಿಯನ್ಸ್ ಇದೆ? ಹೆಣ್ಣು ನೋಡಕ್ ಹೋಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ಬೇರೆಯವ್ರು ಕೇಳ್ಬೇಡಿ ನೀವು. ಸರ್, ಈ ಹಳ್ಳಿಕಟ್ಟೆ ಅಂಟಮಾಸ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ನಿಮ್ಮ ಹೆಸರೇನು? ಕಾರ್ತಿಕ್ ಸರ್. ಆ ಹುಡುಗ ಮಾತ್ರ ಎಂಟ್ರಿಯಿಂದ ಎಕ್ಸಿಟ್ ವರ್ಗು ಸೂಪರ್ ಆಗಿ ಆಕ್ಟ್ ಮಾಡ್ದ. ಥ್ಯಾಂಕ್ ಯು. ಸೂಪರ್ ಆಗಿ. ಆ ಮಾಂತೇಶ್ಗೆ ಆ ಕೂದ್ಲೆ ನಿಮ್ಗೆ ವರದಾನ. ಆ ಕೂದ್ಲು ತೆಗಿಯಕ್ ಹೋಗ್ಬೇಡಿ, ಆಯ್ತಾ? ಇನ್ನು ಸ್ವಲ್ಪ ಸ್ಕ್ರಿಪ್ಟ್ ಅಲ್ಲಿ ದಮ್ ಇದ್ದಿದ್ರೆ ಇವರು 5 ಜನ ತುಂಬಾ ಬ್ರೈಟ್ ಆಗಿ ನಗಿಸ್ತಾ ಇದ್ರು ನಮ್ಮನ್ನ. ನೀವೇನ್ ಹೇಳ್ತೀರಾ? ಮೊದಲಿಗೆ ನಿಮ್ಮ 5 ಜನದ ಪ್ರಯತ್ನ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಿಮಗೆ ಮೊದಲಿಗೆ ನಾನು ಅಭಿನಂದಿಸ್ತೀನಿ. ಎಸ್ಪೆಷಲಿ ಕಾರ್ತಿಕ್, ನೀವು ಎಂಟ್ರಿ ಆದ ಮೊದಲನೇ ಕ್ಷಣದಿಂದ ಎಕ್ಸಿಟ್ ಆಗೋವರೆಗೂ ಜೀವ ತುಂಬಿದ್ದು ಈ ಪಾತ್ರಕ್ಕೆ ಕಾರ್ತಿಕ್ ಮಾತ್ರ. ಹಳ್ಳಿಕಟ್ಟೆ ಅಂಟಮಾಸ್ ಬಗ್ಗೆ ಪ್ರೇಮ್ ಅವ್ರೇನ್ ಹೇಳ್ತೀರಾ? ಅಷ್ಟು ಜನದ ಎನರ್ಜಿ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾರು ಒಳ್ಳೆ ಕಲಾವಿದರಾಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಒಳ್ಳೆ ವಿಷಯ ಹೇಳೋದಕ್ಕೆ ಪ್ರಯತ್ನ ಪಟ್ರು. ಅಂಡ್ ಖಂಡಿತವಾಗ್ಲೂ ಅಲ್ಲಿರೋ ಎಲ್ಲಾ ಕಲಾವಿದರಿಗೆ ಇನ್ನೂ ಸಾಕಷ್ಟು ಸ್ಕಿಟ್ ಮಾಡೋದಿದೆ. ದೇ ವಿಲ್ ಗ್ರೋ ಅಂಡ್ ದಿಸ್ ಈಸ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ಎವ್ರಿ ಆರ್ಟಿಸ್ಟ್ ಹಿಯರ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಮುಂದಕ್ಕೆ ಇನ್ನೂ ಹೊಸ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತೀರಾ. ಓಕೆ, ಸೂಪರ್, ಥ್ಯಾಂಕ್ ಯು, ಬಟ್ ಥ್ಯಾಂಕ್ ಯು ವೆರಿ ಮಚ್. ಇವ್ರನ್ನೆಲ್ಲ ಸ್ವಲ್ಪ ಆಚೆ ಕಳ್ಸಕ್ಕಾಗತ್ತಾ? ಆಚೆ ಕಳ್ಸದ? ನಾ ಹೇಳಿದ ವಿಷಯ ಏನ್ ಮಾಡಿದ್ರಿ ನೀರು? ಚಿಕ್ಕಪ್ಪ ಓಡ್ತಾ ಇದೀಯಾ? ಒಂದ್ ನಿಮಿಷ, ಏನ್ ಹೇಳಿ? ಪರವಾಗಿಲ್ಲ ಹೇಳಿ. ಅಲ್ಲ, ಅವ್ರ ಕೋರಿಕೆನ ಮೊದಲು ನಾವೆಲ್ಲ ಸ್ವಾಗತಿಸ್ಬೇಕು. ಎಲ್ಲರೂ ಆಚೆ ಹೋಗಿ ಅವ್ರಿಬ್ಬರನ್ನ ಏಕಾಂತವಾಗಿ ಬಿಟ್ಬಿಡಿ. ಆಚೆ ಹೋಗೋಣ ನಾವು. ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಒಡಿ ಮಗ ಬಿಡ ನೀರಿಲ್ಲ ಬತ್ತೋಗಿದೆ. ಮೇಡಮ್, ನಾನು ಪ್ರಪೋಸ್ ಮಾಡಿದ್ದೆ. ಯಾವ ನೀರು? ಪ್ರಪೋಸ್ ಮಾಡಿದ್ದೆ. ಆಕ್ಸೆಪ್ಟ್ ಯಾವಾಗ ಮಾಡ್ತೀರಾ ಅಂತ. ಆಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದಾರೆ. ಮಾಡ್ತೀನಿ ಅಂತ ಹೇಳಿದಾರೆ. ಯಾವಾಗ ಮಾಡಿದ್ದಮ್ಮ ನಾನು? ಅಮ್ಮ, ಏನೋ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನೋಡ್ತಿದ್ದೆ ಅಷ್ಟೇ. ನನ್ನ ಮೊಬೈಲ್ ತೋರಿಸ್ಲಾ? ಇವ್ರ ನಂಬರ್ ಇದೆ ನನ್ನ ಹತ್ರ. ಹೋಗಳಪ್ಪ,
ಇದ್ಯಾವ ಮೊಬೈಲ್? ಅಲ್ಲಿ ರುಬ್ಬಕ್ ರೆಡಿ ಆಗಿದ್ದಾರೆ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ವಾ? ಎಷ್ಟೇ ಜನ ಜೊತೆ ಫ್ಲರ್ಟ್ ಮಾಡ್ತಾರೆ ಆದ್ರೂ ನಾನು ಪ್ರಪೋಸ್ ಮಾಡಿದೀನಿ. ಅಲ್ಲಮ್ಮ ಆರಾಮ ಅಡ್ಜಸ್ಟ್ ಮಾತಾಡ್ಕೊಳ್ಳಿ. ಯಾರು ಏನ್ ಮಾಡ್ಕೊಳ್ಳೋದು ಅಡ್ಜಸ್ಟ್? ಅಷ್ಟ್ ಜನ ಜೊತೆ ಫ್ಲರ್ಟ್ ಮಾಡಿದ್ರೆ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ ಗೊತ್ತಾ? ಹೆಣ್ಣು ಅಂತ ನೋಡಿದ್ರೆ ತಲೆ ಮೇಲೆ ಪಾಟ್ ಹೊಡೆದ ಹೇಳ್ತಾ ಇದೀನಿ. ಕತೆ ಆಗೋಯ್ತಿದ್ದು. ಈಗ ನಿನ್ನ ಹೆಸರೇನ್ ತಾಯಿ? ಸುಷ್ಮಿತಾ. ನಿಮ್ಮಿಬ್ಬರು ಸಮಾಚಾರಕ್ಕೆ ನಮ್ಮನ್ನ ಸಾಕ್ಷಿಯಾಗಿ ಇಟ್ಕೋಬೇಡಿ. ಸರ್ ಇಲ್ಲಾಂದ್ರೆ ಪಂಕಜ್ ಇದಾನಲ್ಲ ಸರ್. ಹಿಡ್ಕೊಳವಾ ಹಿಡ್ಕೊ. ಹಿಡ್ಕೊಳವ. ನಾನ್ ಈ ಆಟಕ್ಕೆ ಬರುದಿಲ್ಲ, ನಾನು ಆಡುದು ಇಲ್ಲ. ನೀನುಂಟು ನಿಮ್ಮ ಮಾವ ಉಂಟು, ತಗೊಳಮ್ಮ ಹಿಡ್ಕೊ. ಹಾಡಾಕ್ಸ್ಲಾ? ಬೇಡ ಸರ್. ನಿಜಾನ ನೀನೇನ ನನ್ನ ತೋಟದಲ್ಲಿ ನಾನೇನ ನಿಜಾನ ಹಿಡ್ಕೊ. ಓ ಇದು ತಪ್ಪಿಸ್ಕೊಳಕ್ ಅವ್ರು ಹೇಳ್ಕೊಟ್ರ ಕಿವಿಯಲ್ಲಿ? ಅಲ್ಲ ತಪ್ಪಿಸ್ಕೊಳಕ್ ಹೇಳ್ಕೊಟ್ರದ ನಿರಂಜನ್? ನೋಡಮ್ಮ ಪಂಕಜ್ ಸಿಗ್ತಾರೆ, ಖಂಡಿತವಾಗ್ಲೂ ಸಿಗ್ತಾರೆ. ಹೋಗ್ಬಿಡ್ವಮ್ಮ. ಅವ್ರು ಊಟಕ್ಕೆ ಬಂದ್ಯಾರೆ, ನಿಮ್ ಮನೇಲಿ ಅಡ್ಗೆ ಇದ್ರೆ ಊಟ ಬಡಿಸಿ, ಇನ್ನೊಂದ್ ಮನೆ ಕಡೆ ಬೆಡ್ ತೋರಿಸ್ಬೇಡಿ. ಅರ್ಥ ಆಯ್ತಲ್ಲ ಸರ್? ನಮ್ಮ ಮನೆಯಲ್ಲಿ ಅನ್ನ ಭಾಗ್ಯ, ಶಾದಿ ಭಾಗ್ಯ, ಸಂತಾನ ಭಾಗ್ಯ ಯಾವ್ದು ಇಲ್ಲ ಸರ್. ಭಾಗ್ಯನೂ ಇಲ್ಲ, ಮದ್ವೆನೂ ಆಗಿಲ್ಲ, ಈಗಲೇ ಒಪ್ಕೊತೀರಲ್ರಿ. ಅಲ್ಲ ಸರ್, ಬೇರೆಯವ್ರಿಗೆ ಸರ್, ಬೇರೆಯವ್ರಿಗೆ ಅದು ಯಾವ್ದು ಸಿಗಲ್ಲ. ನಮ್ಮ ಮನೇಲಿ ಒಂದು ಹಸು ಕಟ್ಟಿದೀವಿ, ನೆಮ್ಮದಿಯಾಗಿದ್ದೀವಿ. ಬೇರೆ ಕೊಟ್ಟಿಗೆ ಹೋಗೋದು ಇಲ್ಲ, ಬೇರೆ ಹಸು ಬಂದ್ರೆ ಬಿಡೋದು ಇಲ್ಲ ಸರ್. ಹೋಗಿ ಅಂತ ಕಳಿಸ್ಬಿಡ್ತೀವಿ. ಅಮ್ಮ ತಾಯಿ ನೀನ್ ತಮಾಷೆ ಮಾಡ್ತಾರೆ, ತಮಾಷೆ ಅಂತ ಹೇಳ್ಬಿಡಮ್ಮ. ಇದು ಮಜಾ ಬರುತ್ತೆ. ಇಟ್ಸ್ ಸೀರಿಯಸ್. ನಿಜವಾಗ ಹುಡುಗಿ ಸಿಕ್ಕಿದ ತಕ್ಷಣ ಮೂಲೆಗೆಲ್ಲ ಕರ್ಕೊಂಡು ಇದೇನ್ ಮಜಾ ಬರುತ್ತನ? ಏನಿದು? ಬಿಟ್ಬಿಟ್ಟು ಬಂದೆ ಅಮ್ಮ. ಬಿಟ್ಬಿಟ್ ಬಂದಿದ ನೀನು? ಇನ್ನೇನ್ ಮಾಡೋದು. ನಿಜವಾಗ್ಲೂ ಮಜಾ ಭಾರತ ನೋಡ್ತಾರೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ. ಇಲ್ಲಿವರೆಗೂ ನೀವು ನೋಡಿದ್ದು ತಮಾಷಿ ತಮಾಷಿ. ಯಾರು ಚಪ್ಪಾಳೆ ತಟ್ಟಲಿಲ್ಲ. ಹಲೋ, ನಿಮ್ಮನ್ನ ನೀವೇ ಆತರ ಕಮಿಟ್ ಮಾಡಿದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಎಲ್ಲ ಮಾಡ್ಬಿಟ್ಟು ನೀವೇ ತಮಾಚಿ ತಮಾಚಿ ಅಂದ್ರೆ ಇವಾಗೆಲ್ಲ ನೋಡಿದ್ದಾರೆ. ಹೆಚ್ಚು ಕಡಿಮೆ 6.25 ಕೋಟಿ ಜನ ನೋಡಿದ್ದಾರೆ. ಅಲ್ಲ ಸರ್, ಈ ಹುಡುಗಿ ಯಾರಂತ ಗೊತ್ತಿಲ್ಲ ಅಂದ. ಇವಳಿಗೆ ನಾ ಪ್ರಪೋಸ್ ಮಾಡಿಲ್ಲ ಅಂತ ಹೇಳ್ದ. ಏನೇನೋ ನನಗೆ ಗೊತ್ತೇ ಇಲ್ಲ, ನಮ್ಮ ಮನೇಲಿ ಕೊಟ್ಟಿಗೆ ದಾನ ಅದು ಇದು ಏನೇನೋ ಹೇಳ್ದ. ಆಮೇಲೆ ನೋಡಿದ್ರೆ ಸೈಡಿಗೆ ಕರ್ಕೊಂಡು ಹೋದ. ಯಾರಾದ್ರೂ ಒಪ್ಕೋತಾರೆ ನಮ್ಮ ಈಗಿನ ಕಾಲದಲ್ಲಿ? ಅದು ಯಾವ್ದಾರ ಹುಡುಗಿ ಇಂಥ ವಿಚಾರದಲ್ಲಿ ಸುಳ್ಳು ಹೇಳ್ತಾಳ? ಯಾವ್ದಾದ್ರೂ ಹುಡುಗಿ ಹೇಳ್ತಾಳ ಇಂಥ ವಿಚಾರದಲ್ಲಿ ಸುಳ್ಳು ಹೇಳ್ತಾಳ? ಈ ವಿಚಾರವಾಗಿ ನನಗೆ ಅಂತ ಇರೋ ಒಂದೇ ಒಂದು ಆಧಾರ ಅಂದ್ರೆ ನಮ್ ಚಿಕ್ಕಪ್ಪ. ಇದು ಮಜಾ ಭಾರತ ಅಲ್ಲ, ನಿರಂಜನನ ನಿಜ ಭಾರತ. ಚಿಕ್ಕಪ್ಪ ಹೇಳಿ ಚಿಕ್ಕಪ್ಪ. ಫ್ಲರ್ಟ್ ನೀನ್ ಯಾರು ತಲ ಫ್ಲರ್ಟ್ ಮಾಡ್ತಾ ಇದ್ರು ಸರಿ, ನಾನು ಒಪ್ಕೊಂತೀನಿ ಅನ್ನೋ ಹುಡುಗಿ ಎಲ್ಲಿ ಸಿಗ್ತಾಳೆ ಚಿಕ್ಕಪ್ಪ? ಒಂದ್ ನಿಮಿಷ ಇರಮ್ಮ, ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಮ್ಮ. ನೀವು ಯಾಕೆ ಹಾಕಂತವ್ರು ಸರಿಯಾಗಿ ಹಾಕಂತವ್ರು ಇಲ್ಲಿ ಬೇಡ ಚಿಕ್ಕಪ್ಪ. ನೋಡಿ ದಯವಿಟ್ಟು ಬಿಟ್ಬಿಡಿ ನನ್ನ. ಲೈನ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೋಡಿ ನನ್ ಮದ್ವೆ ಆಗ್ಬೇಕಾಗಿದೆ. ಒಂದ್ ನಿಮಿಷ ಲೈಟ್ ಆಫ್ ಮಾಡ್ರಪ್ಪ, ನಮಸ್ಕಾರ ಮಾಡ್ಕೊಂಡು. ನಮಸ್ಕಾರ ಮಾಡಕ್ ಲೈಟ್ ಆಫ್ ಯಾಕ್ರಿ ಮಾಡ್ತಾರೆ? ಹಂಗಲ್ಲ ಎಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್, ಮದ್ವೆ ಆಗ್ತಾ ಇದೀನಿ. ನಮ್ದೆಲ್ಲ ಸೀನ್ ಇದು, ಅಲ್ಲಿ ಕ್ರಿಯೇಟ್ ಆಗಿರೋದು ನಮ್ದೆಲ್ಲ ಸೀನು. ಮತ್ತೆ ಇದು ಯಾವುದೇ ರೀತಿಲೂ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಬಂದ್ 2 ದಿವಸದಲ್ಲಿ ಟೀಮ್ ಅಲ್ಲಿ ಇದ್ದಿದ್ ಹುಡುಗಿನ ಪಟಾಯಿಸ್ಕೊಂಡಿದ್ಯಾ ನೀನು. ಎಲ್ಲರ ಮುಂದೆ, ಸಭಿಕರ ಮುಂದೆ ಮೂಲೆ ಕರ್ಕೊಂಡು ಹೋಗಿದ್ಯಾ. ಒಮ್ಮೊಂದ್ ನ್ಯೂಸ್ ಅವಾಗಿಂದ ಒಳ್ಳೆ ನ್ಯೂಸ್ ಅಲ್ಲಿ ಹೇಳತ್ರ ಓ ಅಂತ ಇದೀವಿ. ನಿಂದ ನ್ಯೂಸ್ ಮಾಡ್ತೀನಿ ಇವಾಗ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇಲ್ಲಿವರೆಗೂ ನೀವು ನೋಡಿದ್ದು ತಮಾಷಿ. ಹೇಳ್ಬಿಡಿ ಪ್ರಜ್ವಲ್, ನೀವು ತಮಾಷಿ 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 ಅಂತ ಹೇಳ್ಬಿಡಿ ತಮಾಷಿ ಅಂತ ಹೇಳ್ಬಿಡಿ. ನನ್ನ ಒಂದ್ ಹುಡುಗಿ ಜೀವನದ ಬಗ್ಗೆ ಕರೆಕ್ಟ್ ಎಲ್ಲ ಸೇರಿ ಹಾಕೋತಾರೆ. ಓಕೆ, ಇದು ಪರಿಸ್ಥಿತಿ ಹದಗೆಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಜಾ ಭಾರತದಲ್ಲಿ ಒಂದು ತಗೋಣ, ಪುಟ್ಟ ವಿರಾಮ ತಗೊಳ್ಳಿ. ಮಜಾ ಭಾರತ. Once again, welcome back to ಮಜಾ ಭಾರತ. ಈಗ ಸೂಪರ್ ಅಂತ ಒಂದು ತಂಡಕ್ಕೆ ಬರುತ್ತೆ. ಆ ತಂಡದಲ್ಲಿ ಯಾರಿಷ್ಟ ಅಂತ ಜಡ್ಜಸ್ ಹಾಗೆ ನಮ್ಮ ಗೆಸ್ಟ್ ಗಳು ತೀರ್ಮಾನ ಮಾಡಿದ್ರೆ ಆ ತಂಡದಲ್ಲಿ ಒಬ್ಬರಿಗೆ ಕಿರೀಟ ಬರುತ್ತೆ. ಇನ್ನ ಸುಮಾರಾಗಿದ್ದವ್ರಿಗೆ ಒಂದು ಶಿಕ್ಷೆ ಇರುತ್ತೆ. ಇದೆಲ್ಲದನ್ನು ನೋಡುವಂತ ಸಮಯ. 3 ತಂಡಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಮಜಾ ಭಾರತ, ಮಜಾ ಭಾರತ.
ಸೊ ಎಸ್ ನಾರಾಯಣ್ ಸರ್, ಶ್ರುತಿ ಮೇಡಮ್, ಪ್ರೇಮ್ ಹಾಗೂ ಪ್ರಜ್ವಲ್ ನೀವೆಲ್ಲರೂ ಸೇರಿ ಯಾವ ತಂಡಕ್ಕೆ ಸೂಪರ್ ಈ ಒಂದು ಪಟ್ಟ ಹೋಗ್ತಾ ಇದೆ? ಫಸ್ಟ್ 2 ತಂಡ ಇದೆಯಲ್ಲ, ಅದು ಎರಡೂ ಕೂಡ ಸಮನಾಗಿ ಕಾಣ್ತು. ಅಂದ್ರೆ ಸ್ಕಿಟ್ಟಲ್ಲಾಗ್ಲಿ, ಪ್ರತಿಭೆಯಲ್ಲಾಗ್ಲಿ, ಪರ್ಫಾರ್ಮೆನ್ಸಲ್ಲಾಗ್ಲಿ ಎರಡೂ ತಂಡ ಸಮನಾಗಿ ನಿಂತ್ಕೊಂಡಿದೆ. ಆಯ್ಕೆ ಮಾಡೋದು ನಮಗೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ಅವರಿಬ್ಬರನ್ನು ಸೂಪರ್ ಅಂತ ನಾವು ಡಿಸೈಡ್ ಮಾಡಿ. ಅಂದ್ರೆ ಆ ಎರಡು ತಂಡದ ಹೆಸರೇನು ಹೇಳ್ಬೋದೆ? ಪಂಚ್ ಪಂಟರ್ಸ್ ಪ್ರಶಂಸಾ. ಹಾಗೆ ಒಬ್ಬರನ್ನ ನಾವು ಆಯ್ಕೆ ಮಾಡಬೇಕು ಅನ್ನೋದಾದ್ರೆ ಒಬ್ಬರನ್ನ ನಾವು ಆಯ್ಕೆ ಮಾಡಿದ್ವಿ. ಅದು ಮೊದಲೇ ಸ್ಕಿಟ್ ಅಲ್ಲಿ ಮಾಡಿದಂತ ಕೆಲಸದವನ ಪಾತ್ರ ಮಾಡ್ದ. ಹೇಳಪ್ಪ, ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಾ ಇದೆ. ಬರುತ್ತಿ ಅಂತ ಹಚ್ಕೊಂಡಿದ್ದ? ಅನ್ಕೊಂಡಿರ್ಲಿಲ್ಲ. ಇವಾಗ ತುಂಬಾ ಸಂತೋಷ ಆಗ್ತೈತೆ. ಇಲ್ಲಿ ಕೆಲವರು ಮಾತ್ರ ಕಲಾವಿದರು, ಕೆಲವ್ರಿಗೆ ಅವ್ರವ್ರದೇ ಆದ ಕೆಲಸ ಇದೆ. ನೀವೇನ್ ಮಾಡೋದು ಆಕ್ಚುಲಿ? ನಾನು ಆಲ್ ಡೈರಿಯಲ್ಲಿ ಕೆಲಸ ಮಾಡೋದು ನೈಟ್ ಹೊತ್ತು. ಬೆಳಿಗ್ಗೆ ಹೊತ್ತು ವಿದ್ಯಾವಿಕಾಸ್ ಕಾಲೇಜಲ್ಲಿ B.Ed ಮಾಡ್ತಾ ಇದ್ದೀನಿ. ಈ ಕಿರೀಟಕ್ಕೆ 2 ಕಾರಣದಿಂದ ಅರ್ಹರು ನೀವು. ಹಾಗಾದ್ರೆ ಈ ಕಾರಣಕ್ಕೂ ಅರ್ಹರು ನೀವು. ನಿಜವಾದ ಅರ್ಹವಾದ ಅಭ್ಯರ್ಥಿ ನೀನು. ನಮ್ಮ ಚೌಕ ಚಿತ್ರದ ಪ್ರಜ್ವಲ್ ಹಾಗೂ ಪ್ರೇಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಕಿರೀಟನ ಅರ್ಹನಾದ ವ್ಯಕ್ತಿಗೆ ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ನಿಮ್ಮೆಲ್ಲರಿಗೂ ಒಂಥರ ಹೊಸ ಅನುಭವ ಇದೆಲ್ಲ. ಹೌದು ಸರ್, ನಿಜ. ಕಿರೀಟ ಹಾಕೊಂಡು ಒಂಥರ ಡ್ರೀಮ್ ಕಮ್ ಟ್ರೂ ಅಂತೆಲ್ಲ ಅನಿಸ್ತಾ ಇದೆಯಾ? ಹೌದು ಸರ್, ತುಂಬಾ ಅನಿಸ್ತಾ ಇದೆ. NSS ಕ್ಯಾಂಪಲ್ಲಿ ನಾನು ಬೀದಿ ನಾಟಕದಲ್ಲಿ ಇದು ಮಾಡ್ತಿದ್ದಿತ್ತು, ಅರಿವು ಮೂಡಿಸೋ ಅಂತ ನಾಟಕಗಳು ಮಾಡ್ಕೊಂಡು. ಬಟ್ ಈ ತರ ವೇದಿಕೆ ಸಿಕ್ಕಿ ನನ್ನಲ್ಲೂ ಒಂದು ಕಲೆ ಇದೆ ಅಂತ ಗುರ್ತಿಸಿತ್ತು ಇಲ್ಲಿ ವೇದಿಕೆಯಲ್ಲಿ. ಸರ್ಗೆ ಮತ್ತೆ ಮ್ಯಾಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮ್ಯಾಮ್ನ ನನ್ನ ತಾಯಿ ರೂಪದಲ್ಲಿ ನಾನು ನೋಡ್ತೀನಿ. ಯಾಕೆ ಅಂತಂದ್ರೆ ನಗು ನೋಡಿದ್ರೆ ನಮ್ಮ ತಾಯಿ ನೋಡ್ದಂಗೆ ಜ್ಞಾಪಕ ಆಯ್ತಿತ್ತು. ಅದರಿಂದ ಸಖತ್ ಚಲೋ. ಅಪ್ಪ, ಪ್ರತಿ ಸಲಿನೂ ನಿನಗೆ ಕಿರೀಟ ಬರಬೇಕು ಅಂತ ಹಿಂಗೆಲ್ಲ ಹೇಳಂಗಿಲ್ಲ. ಓಕೆ, ಬಟ್ ಬಹಳ ಒಳ್ಳೆ ವಿನ್ನಿಂಗ್ ಸ್ಪೀಚ್ ಕೊಟ್ಟಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ, ಮಜಾ ಭಾರತ. ಶಿಕ್ಷೆ ಯಾರಿಗೆ ಅನ್ನೋ ಒಂದು ಪ್ರಶ್ನೆಗೆ ಈಗ ಜಡ್ಜಸ್ ಏನ್ ಉತ್ತರ ಕೊಡೋ ನೆಸೆಸಿಟಿನೇ ಇಲ್ಲ. ಉಳ್ದೇ ಇರೋದು ಒಂದೇ ಒಂದ್ ತಂಡ. ಆದ್ರೆ ಇವ್ರಿಗೆ ಶಿಕ್ಷೆ ಕೊಡೋದಕ್ಕೂ ಕೂಡ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ ನಮ್ಮಲ್ಲಿ. ಇಸ್ ಇಟ್? ಅದು ಮಜಾ ಭಾರತ. ಏನ ಮಜಾ ಹೇಳು? ಹೇಳಲ್ಲ, ನೋಡ್ಕೊಂಡ್ ಬರೋಣ. ಶಿಕ್ಷೆನೆಲ್ಲ ಅನ್ಭವಿಸಕ್ಕೆ ಎಲ್ಲರೂ ರೆಡಿ ಆಗಿರ್ತಾರೆ. ನೋಡ, ಖುಷಿ ಆಗ್ತದೆ ಅವ್ರ ಮುಖದಲ್ಲೆಲ್ಲ ಶಿಕ್ಷೆ ಅಂತೆ. ಸರ್, ಅಲ್ಲಿ ಸೂಪರ್ ಅಂತ ತಗೊಂಡ್ ಕೆಳಕ್ ಕುತ್ಕೋಬಿಟ್ರಾ? ಸರ್, ನಮಗೂ ಸುಮಾರು ಕೊಡಿ ಸರ್ ಅಂತ ಎಲ್ಲರೂ ಅಲ್ಲಿ ತುಂಬಾ ಖುಷಿ ಪಡೋ ಅಗತ್ಯತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಇವ್ರ ಜೊತೆ ಡ್ಯಾನ್ಸ್ ಮಾಡಕ್ಕಂತೂ ನಿಮ್ಗೆ ಯಾರಿಗೂ ಬಿಡೋದಿಲ್ಲ. ಬದಲಾಗಿ ನಿಮ್ಮ ತಂಡದ ಯಾರನ್ನ ಸದಸ್ಯರು ಹೋಗಿ ಆ ಬ್ಯಾಗ್ ಅಲ್ಲಿ ನಿಮ್ಗೆ ಬಹಳ ಖುಷಿ ಪಡೋಂಥದ್ದು, ಖುಷಿ ಸಿಗೋಂಥದ್ದು ಒಂದಿದೆ. ಹೋಗಿ ತಗೋ ಬನ್ನಿ. ಯಾರು ಹೋಗ್ತೀರಿ? ಅಲ್ಲಲ್ಲ ಎತ್ಬಿಟ್ಟ ಕೈ. ಯಾರು ಹೋಗಿ ಎತ್ತುತ್ತೀರಾ ಅಂದಿದ ತಕ್ಷಣ ಹಿಂಗ್ ಹೋಗ್ಬಿಟ್ಟ. ಹೋಗ್ತೀರಾ? ಹೋಗ ಎತ್ಕೊಳ. ನಿಮಗಾಗಿ ಸಿಗುತ್ತಿರುವ ಶಿಕ್ಷೆ ಹೈ ಹೀಲ್ಸ್ ಚಪ್ಪಲಿ ಹಾಕಿಕೊಂಡು ಡ್ಯಾನ್ಸ್ ಮಾಡ್ರಪ್ಪ ಅಂತ ಇದೆ. ಸೊ ಈಗ ನಿಮಗ್ ಬಿಡಿ, ನಿಮ್ಗೆ ಅಭ್ಯಾಸ ಇರುತ್ತೆ. ನೀವೆಲ್ಲರೂ ಯಾವ ತರ ಲೈಫ್ ಅಲ್ಲಿ ಹೈ ಹೀಲ್ಸ್ ಹಾಕೊಂಡಿದ್ದೀರಾ? ಇಲ್ಲ, ನಾವು ಬಹಳ ಖುಷಿಯಾಗಿ ಹೋಗಿ ಬ್ಯಾಗ್ ಎತ್ಕ ಬಂದ್ರಿ. ಈಗ ಬರುತ್ತೆ ಮಜಾ. ಹೋಗಿ
ಹಾಗೆಯೇ ಇನ್ನೊಂದು ವಿಚಾರ, ಚೌಕ ಚಿತ್ರತಂಡದಿಂದ ಪ್ರಜ್ವಲ್ ಮತ್ತು ಪ್ರೇಮ್ ಇವತ್ತು ಈ ಮಜಾ ಭಾರತ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿತ್ರ ಈಗಾಗಲೇ ಬಿಡುಗಡೆಯಾಗಿ ಯಶಸ್ವಿಯಾಗಿದೆ. ಎಲ್ಲ ಕಡೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮಗೇನು ಇದರಲ್ಲಿ ಸಂತೋಷ ಅಂತ ಹೇಳಿದ್ರೆ, ದ್ವಾರಕೀಶ್ ಅವರ 50ನೇ ಸಿನಿಮಾ ಬರೀ ನಿರ್ಮಾಪಕರಲ್ಲ, ಸಾಧಕರವರು ಅಂತ ನಿರ್ಮಾಪಕರ 50ನೇ ಚಿತ್ರದ ಬಹುದೊಡ್ಡ ಸಾಧನೆ ಚೌಕ. ಆ ಚೌಕ ಚಿತ್ರದಲ್ಲಿ ನೀವಿಬ್ಬರು ಪಾರ್ಟ್ ಮಾಡಿದ್ರೆ ನೀವು ತುಂಬಾ ಪುಣ್ಯ ಮಾಡಿದಿರಿ. ಸಿನಿಮಾ ಇನ್ನೂ ದೊಡ್ಡ ಮಟ್ಟಿಗೆ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಮಜಾ ಭಾರತ ತಂಡದಿಂದ ನಾವೆಲ್ಲರೂ ಕೂಡ ನಿಮ್ಗೆ ಶುಭ ಹಾರೈಸ್ತಾ ಇದ್ದೀವಿ. ಅಂತೂ ನಗ್ತಾ ನಗ್ತಾ ಶುರುವಾದಂತ ಶೋ ನಗ್ತಾ ನಗ್ತಾ ಸಾಗಿ ನಗ್ತಾ ನಗ್ತಾ ಇವತ್ತಿನ ಎಪಿಸೋಡ್ ನ ನಾವು ಮುಗಿಸುವಂತ ಟೈಮ್ ಬಂದಿದೆ. ಆದ್ರೆ ಈ ಎಪಿಸೋಡ್ ಮುಗಿಸೋ ಟೈಮಲ್ಲಿ ನಿರಂಜನ್ ನಿಂದೇ ಆ ಸ್ಟೈಲ್ ಅಲ್ಲಿ ಅದು ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಲೈಫ್ ಅಲ್ಲಿ ಬರೀ ಉದ್ದ ಆದ್ರೆ ಸಾಲದು, ಉದ್ಧಾರ ಕೂಡ ಆಗಬೇಕು. ಇದನ್ನ ಹೇಳ್ತಾ ಮುಕ್ತಾಯ ಮಾಡ್ತಿದೀವಿ. ಮಜಾ ಭಾರತ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ಡೂಪರ್ ಆದ ಒಂದು ಅಲ್ಟಿಮೇಟ್ ಆಗಿರುವಂತ ಸ್ಕಿಟ್ ಅನ್ನು ತಗೊಂಡು ನಾವು ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ದಿಸ್ ಇಸ್ ನಿರಂಜನ್ ದೇಶಪಾಂಡೆ ಸೈನಿಂಗ್ ಆಫ್ ಅಂಡ್ ಶೀತಲ್ ಶೆಟ್ಟಿ. ಮಜಾ